ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 35ನೇ ಸರ್ಗ ಈ ಹಿಂದೆ ಮುಕ್ತಾಯ ಆಗಿತ್ತು. ಹನುಮಂತ ಸೀತೆಗೆ ತನ್ನ ಬಗ್ಗೆ ಸಂದೇಹ ಬರಬಾರದು ಅನ್ನೋ ಕಾರಣಕ್ಕಾಗಿ ತಾನು ರಾಮನ ದೂತ ಅನ್ನೋದನ್ನ, ತನ್ನ ಹುಟ್ಟಿನ ಹಿನ್ನೆಲೆಯನ್ನ ಎಲ್ಲವನ್ನು ಕೂಡ ವಿಶದವಾಗಿ ಸೀತೆಗೆ ಹೇಳಿದ ಮೇಲೆ ಅವಳು ಆತನ ಬಗ್ಗೆ ವಿಶ್ವಾಸ ಪಡೆದುಕೊಂಡದ್ದನ್ನ ನಾವು ಶ್ರವಣ ಮಾಡಿದ್ವಿ. ಮುಂದಿನ ಸರ್ಗದಲ್ಲಿ ಹೀಗೆ ಕಥೆ ಇದೆ. ಭೂಯ ಏವ ಮಹಾತೇಜ ಹನುಮಾನ್ ಮಾರುತಾತ್ಮಜ ಅಬ್ರವೀತ್ ಪ್ರಶ್ರಿತಂ ವಾಕ್ಯಂ ಸೀತಾ ಪ್ರತ್ಯಯ ಕಾರಣಾತ್ ವಾನರೋಹಂ ಮಹಾಭಾಗೆ ದೂತೋ ರಾಮಸ್ಯ ಧೀಮತಃ ರಾಮನಾಂಗಾಮ್ಯ ರಾಮಾಂಕಿತಂ ಚೇದ ಪಶ್ಯ ದೀರ್ಘಂಗುಲೀಯಕಂ ಪ್ರತ್ಯಯಾರ್ಥಂ ತವಾನೀತಂ ತೇನ ದತ್ತಂ ಮಹಾತ್ಮನ ಸಮಾಶ್ರತಿ ಭದ್ರಂ ತೇ ಕ್ಷೀಣ ದುಃಖ ಫಲಾಸ್ಯತಿ ಗೃಹೀತ್ವಾ ಪ್ರೇಕ್ಷಮಾಣಾ ಸಾ ಭರ್ತುಃ ಕರವಿಭೂಷಣಂ ಭರ್ತಾರಮಿವ ಸಂಪ್ರಾಪ್ತ ಜಾನಕೀ ಮುದಿತಾಭವತ್ ಚಾರು ತದ್ವಚನಂ ತಸ್ಯಾ ತಾಮ್ರ ಶುಕ್ಲಾಯತೆ ಕ್ಷಣಂ ಅಶೋಭತ ವಿಶಾಲಾಕ್ಷ್ಯ ರಾಹುಮುಕ್ತ ಇವೋಡುರಾಟ್. ಹಿಂದಿನ ಸರ್ಗದಲ್ಲಿ ಅವಳಿಗೆ ವಿಶ್ವಾಸ ಹುಟ್ಟುವಂತೆ ತನ್ನ ಹಿನ್ನೆಲೆಯನ್ನೆಲ್ಲ ಹೇಳ್ಕೊಂಡಿದ್ದ. ಈ ಸರ್ಗದಲ್ಲಿ ಅವಳಿಗೆ ಉಂಗುರವನ್ನು ಆತ ಕೊಟ್ಟ. ತನ್ನ ಗಂಡ ಧರಿಸಿದ್ದಂಥ ಉಂಗುರ ನೋಡಿ ಅವಳಿಗೆ ಗಂಡನೇ ತನ್ನ ಎದುರಿಗೆ ಬಂದಂತೆ ಭಾಸ ಆಯಿತು. ಅವಳ ಮುಖ ಹರ್ಷದಿಂದ ಅರಳಿತು. ತಪಸ್ಸಾ ಧೀಮತಿ ಬಾಲ ಭರ್ತು ಸಂದೇಶ ಹರ್ಷಿತ ಪರಿತುಷ್ಟ ಪ್ರಿಯಂ ಕೃತ್ವ ಪ್ರಶಂಸ ಮಹಾಕಪಿಂ. ಹನುಮಂತನನ್ನು ಅವಳು ಸಂತೋಷದಿಂದ ಸಂತೃಪ್ತವಾಗಿ ಹೊಗಳಿದಳು. ವಿಕ್ರಾಂತತ್ವಂ ಸಮರ್ಥತ್ವಂ ಪ್ರಾಜ್ಞತ್ವಂ ವಾನರೋತ್ತಮ ಏನೇದಂ ರಾಕ್ಷಸ ಪದಂ ತ್ವಯೈಕೇನ ಪ್ರದರ್ಶಿತಂ. ನೀನು ಮಹಾಪರಾಕ್ರಮಿಯಾಗಿದ್ದಿ, ಬುದ್ಧಿವಂತನೂ ಆಗಿದ್ದಿ. ಯಾಕಂದ್ರೆ ವಿಶಾಲವಾದಂತಹ ಈ ರಾಕ್ಷಸರ ಸಾಮ್ರಾಜ್ಯವನ್ನ ನೀನು ಏಕಾಂಗಿಯಾಗಿ ಪ್ರವೇಶ ಮಾಡಿ ಏಕಾಂಗಿಯಾಗಿ ಅವರನ್ನೆಲ್ಲರನ್ನೂ ಕೂಡ ಮೆಟ್ಟಿ ನಿಂತು ನನ್ನ ಬಳಿಗೆ ಬಂದು ನನಗೆ ಸಂದೇಶ ಮುಟ್ಟಿಸಿದ್ದೆ. ಶತಯೋಜನ ವಿಸ್ತೀರ್ಣ ಸಾಗರೋ ಮಕರಾಲಯ ವಿಕ್ರಮ ಶ್ಲಾಘನೀಯೇನ ಸಮತಾ ಗೋಷ್ಠದೀಕತಃ. ಒಬ್ಬ ಬಲಿಷ್ಠನಾದ ಮನುಷ್ಯ ಸಣ್ಣ ನೀರಿನ ಹೊಂಡವನ್ನು, ಸಣ್ಣದೊಂದು ಎಷ್ಟು ಸಣ್ಣದು ಅಂದರೆ ಒಂದು ಆಕಳ ಗೊರಸಿರ್ತದಲ್ಲ, ಹಸುವಿನ ಗೊರಸು, ಆ ಗೊರಸಿನ ಗುರುತು ಭೂಮಿಯ ಮೇಲೆ ಬಿದ್ದಿದ್ದಾಗ ಆ ಗುರುತಿನಲ್ಲಿ ನೀರು ಸಂಗ್ರಹ ಆಗಿದ್ರೆ ಅದನ್ನು ಅನಾಯಾಸವಾಗಿ ಒಬ್ಬ ಮನುಷ್ಯ ದಾಟ್ತಾನೆ. ಅದರಂತೆ 100 ಯೋಜನೆ ವಿಸ್ತಾರವಾದ ಸಮುದ್ರವನ್ನ ನೀನು ಸಣ್ಣ ಗೋಪಾದದಷ್ಟು ಮುಳುಗುವ ನೀರನ್ನು ದಾಟುವಂತೆ ಅನಾಯಾಸವಾಗಿ ದಾಟಿ ಬಂದಿದ್ದಿ. ನಹಿತ್ವಾಂ ಪ್ರಾಕೃತಂ ಮನ್ಯೇ ವಾನರಂ ವಾನರರ್ಷಭ ಯಶ್ಚತೆ ನಾಸ್ತಿ ಸಂತ್ರಾಸಃ ರಾವಣಾನ್ನಪಿ ಸಂಭ್ರಮಃ ಅರ್ಹತೆ ಚ ಕಪಿಶ್ರೇಷ್ಠ ಮಯಾ ಸಮಭಿಭಾಷಿತುಂ ಯದ್ಯಪಿ ಪ್ರೇಷಿತಸ್ತೇನ ರಾಮೇಣ ವಿದಿತಾತ್ಮನ ಪ್ರೇಷಯಿಷ್ಯಾಮಿ ದುರ್ಧರ್ಷಃ ರಾಮೋ ನ ಶಪರೀಕ್ಷಿತಂ ಪರಾಕ್ರಮಂ ಅವಿದ್ಯಾಯ ಮತ್ಸಕಾಶಂ ವಿಶೇಷತಃ ದಿಷ್ಟಾ ಚ ಕುಶಲೀ ರಾಮೋ ಧರ್ಮಾತ್ಮ ಸತ್ಯಸಂಗರಃ ಲಕ್ಷ್ಮಣಶ್ಚ ಮಹಾತೇಜ ಸುಮಿತ್ರಾನಂದವರ್ಧನಃ ಕುಶಲೀ ಯದಿ ಕಾಕುತ್ಸ್ಥಃ ಕಿನ್ನು ಸಾಗರಮೇಖಲಾಂ ಮಹೀಂ ದಹತಿ ಕೋಪೇನ ಯುಗಾಂತಾಗ್ನಿವೋತ್ಥಿತಃ. ನೀನು ಸಾಮಾನ್ಯ ಕಪಿಯಾಗಿರ್ಲಿಕ್ಕಿಲ್ಲ. ರಾವಣನು ಕೂಡ ನಿನ್ನನ್ನು ಯಾವುದೇ ರೀತಿಯಿಂದ ಭಯಪಡಿಸಲಾರ, ನಿನ್ನನ್ನು ಸೋಲಿಸಲಾರ. ಆದರೆ ನನಗೊಂದು ಸಂದೇಹ, ನೀನು ರಾಮನ ದೂತೆ ಹೌದಾಗಿದ್ರು ರಾಮನಿಗೆ ನಾನು ಇಲ್ಲಿರೋ ಸಂಗತಿ ಗೊತ್ತಿದ್ರು ನನ್ನನ್ನು ಬಿಡಿಸ್ಕೊಂಡು ಹೋಗಕ್ಕೆ ರಾಮನಾಗಲಿ ಲಕ್ಷ್ಮಣನಾಗಲಿ ಇಲ್ಲಿ ತನಕ ಬಂದಿಲ್ಲ. ಯಾಕೆಂದ್ರೆ ಆತ ಕುಪಿತನಾದರೆ ಪ್ರಳಯ ಕಾಲದ ಅಗ್ನಿಯಂತೆ ಎಲ್ಲನೂ ಸುಟ್ಟು ಹಾಕಿಬಿಡಬಲ್ಲವನು. ಅವನು ನನ್ನನ್ನು ಬಿಡಿಸ್ಕೊಳ್ಳಿಕ್ಕೆ ಬಂದಿಲ್ಲ. ಯಾಕೆ? ನನ್ನನ್ನು ಅಪಹಾರ ಮಾಡಿದಂಥ ರಾಕ್ಷಸರನ್ನ ಸುಟ್ಟು ಹಾಕಿಲ್ಲ. ಯಾಕೆ? ಅಥವಾ ಶಕ್ತಿಮಂತೌ ತೌ ಸುರಾಣಾಮಪಿ ನಿಗ್ರಹೇ ಮಮೈವತು ನ ದುಃಖಾನಾಂ ಅಸ್ತಿ ಮನ್ಯೇ ವಿಪರ್ಯಯಃ ಕಿಂಚಿನ್ನ ವ್ಯಚಿತೋ ರಾಮಃ ಕ್ವಚಿನ್ನ ಪರಿತಪ್ಯತೆ ಉತ್ತರಾಣಿ ಚ ಕಾರ್ಯಾಣಿ ಕುರುತೆ ಪುರುಷೋತ್ತಮಃ ಕಚಿನ್ನ ದೀನಃ ಸಂಭ್ರಾಂತಃ ಕಾರ್ಯೇಷು ಚ ನ ಮುಚ್ಯತಿ ಕಚ್ಚಿತ್ ಪುರುಷ ಕಾರ್ಯಾಣಿ ಕುರುತೆ ನೃಪತೆ ಸ್ತುತಃ ದ್ವಿವಿಧಂ ತ್ರಿವಿಧೋಪಾಯಮುಪಾಯಮಪಿ ಸೇವತೆ ವಿಜಿಗೀಷು ಸುಹೃತ್ ಕಚ್ಚಿನ್ ಮಿತ್ರೇಷು ಚ ಪರಂತಪಃ ಕಚ್ಚಿನ್ ಮಿತ್ರಾಣಿ ಲಭತೆ ಮಿತ್ರೈಶ್ಚಾಪ್ಯಭಿಗಮ್ಯತೆ ಕಚ್ಚಿತ್ ಕಲ್ಯಾಣ ಮಿತ್ರಸ್ಯ ಮಿತ್ರೈಶ್ಚಾಪಿ ಪುರಸ್ಕೃತಃ
ಕಚ್ಚಿದ್ ಆಶಾಸ್ತಿ ದೇವಾನಾಂ ಪ್ರಸಾದಂ ಪಾರ್ಥಿವಾತ್ಮಜಃ ಕಚ್ಚಿತ್ ಪುರುಷಾಕಾರಂ ದೈವಂ ಚ ಪ್ರತಿಪದ್ಯತೆ ಕಚ್ಚಿನ್ನ ವಿಕತ ಸ್ನೇಹಃ ಪ್ರಸಾದಾನ್ ಮಯಿ ರಾಘವಃ ಕಚ್ಚಿನ್ಮಾಂ ವ್ಯಸನಾದಸ್ಮಾತ್ ಮೋಕ್ಷಯಿಷ್ಯತಿ ವಾನರಃ. ರಾಮಲಕ್ಷ್ಮಣರು ದೇವತೆಗಳನ್ನು ಕೂಡ ಸೋಲಿಸಬಲ್ಲುವಂಥ ಸಾಮರ್ಥ್ಯ ಇದ್ದವರು ಇದ್ದಿರಬಹುದು. ಆದರೆ ನನ್ನನ್ನು ಇನ್ನೂ ಅವರು ಬಿಡಿಸ್ಕೊಂಡು ಬರದೇ ಇರಲಿಕ್ಕೆ ಕಾರಣ ಏನು ಅಂದರೆ, ಬಹುಶಃ ನನ್ನ ಪಾಪದ ಫಲ ಇನ್ನೂ ಮುಗಿದಿಲ್ಲ. ದೈವ ಎಷ್ಟೇ ಸಮರ್ಥ ಆಗಿದ್ರು ನಮ್ಮ ಪಾಪದ ಫಲ ಮುಗಿದಿಲ್ಲದೇ ಇದ್ದರೆ ನಾವು ಎಷ್ಟು ಪ್ರದಕ್ಷಿಣೆ ಹಾಕಿದ್ರು, ಎಷ್ಟು ನಮಸ್ಕಾರ ಮಾಡಿದ್ರು, ಎಷ್ಟೇ ಜಪಗಳನ್ನು ಮಾಡಿದ್ರು, ನಮಗೆ ಬಂದಿರುವಂಥ ರೋಗ ಸಂಕಟ ನಮ್ಮ ಆಪತ್ತು ಇವ್ಯಾವುದು ಕಳೆಯೋದೇ ಇಲ್ಲ. ಮನುಷ್ಯ ಅದನ್ನು ಅನುಭವಿಸಲೇಬೇಕು ಒಂದು ಮಟ್ಟಿನ ತನಕ. ಅದಾದಮೇಲೆ ದೇವ್ರ ಕೈ ಹಿಡಿತಾನೆ ಹೊರತು ದೇವರು ಎಷ್ಟೇ ದೊಡ್ಡವನಾಗಿದ್ದರೂ ನಮ್ಮ ಪಾಪ ಮುಗಿಯೋ ತನಕ, ಸಮಯ ಸಂದರ್ಭ ಬರೋ ತನಕ ಆತ ನಮ್ಮನ್ನು ಕಾಪಾಡೋದಿಲ್ಲ. ಹಾಗಾಗಿ ರಾಮಲಕ್ಷ್ಮಣರಿಬ್ಬರು ಕೂಡ ನನ್ನನ್ನು ತಿರಸ್ಕಾರ ಮಾಡಿದ್ದಿರಬಹುದು. ನನ್ನ ಪತಿ ರಾಮ ನನ್ನನ್ನು ಕಳೆದುಕೊಂಡ ಮೇಲೆ ಏನು ಮಾಡಬೇಕು ಅನ್ನುವ ಕೆಲಸದಲ್ಲಿ ಏನಾದರೂ ಭ್ರಾಂತಿ ಹೊಂದಿದ್ದಾನೋ ಹೇಗೆ, ಮುಂದೆ ಏನು ಮಾಡಬೇಕು ಅಂತ ಆತನಿಗೆ ತಿಳಿಯದಂತಾಗಿ ಆತ ಅಸ್ತವ್ಯಸ್ತ ಚಿತ್ತನಾಗಿದ್ದಿರಬಹುದು. ಅಥವಾ ತನ್ನ ಸ್ನೇಹಿತರ ಜೊತೆ, ತನ್ನ ಆಪ್ತರ ಜೊತೆ ಹೇಗೆ ವ್ಯವಹರಿಸಬೇಕಾಗಿತ್ತು, ಅವ್ರ ಜೊತೆ ಏನು ಮಾತಾಡಬೇಕಾಗಿತ್ತು, ಅದರಂತೆ ಆತ ಸರಿಯಾಗಿದ್ದಾನೋ ಇಲ್ವಾ. ರಾಜನಾಗಿದ್ದಾಗ ಹೇಗೆ ತನ್ನ ಎಲ್ಲ ಕಾರ್ಯಗಳನ್ನು ಮಾಡಿಕೊಂಡಿರ್ತಿದ್ನಲ್ಲ, ಹಾಗೆ ಎಲ್ಲ ಕಾರ್ಯಗಳನ್ನು ಆತ ಮಾಡಿಕೊಂಡಿದ್ದಾನೋ ಇಲ್ವೋ. ರಾಮನಿಗೆ ಸ್ನೇಹಿತರಿದ್ದಾರೋ ಇಲ್ವೋ. ಸಾಮ, ದಾನ, ಭೇದ, ದಂಡ ಅನ್ನುವಂತಹ 3 ಉಪಾಯಗಳನ್ನು ಪ್ರಯೋಗ ಮಾಡಿ ಶತ್ರುಗಳನ್ನು, ಎದುರಾಳಿಗಳನ್ನು ಆತ ಗೆಲ್ಲುತ್ತಿದ್ದಾನೋ ಇಲ್ವೋ. ಉಪಕಾರ ಹೊಂದಿದಂಥ ಸ್ನೇಹಿತರು ಪ್ರತ್ಯುಪಕಾರ ಮಾಡಲಿಕ್ಕಾಗಿ ರಾಮನ ಬಳಿಗೆ ಬರ್ತಿದ್ದಾರೋ ಇಲ್ವೋ. ಪ್ರಶ್ನೆ ಏನಂತಂದ್ರೆ, ನಮ್ಮ ಬಳಿಗೆ ಸ್ನೇಹಿತರು ಮತ್ತೆ ಮತ್ತೆ ಯಾವಾಗ ಬರ್ತಾರೆ? ಒಮ್ಮೆ ಬರ್ತಾರೆ ಎಲ್ಲರ ಬಳಿಗೂ ಕೂಡ. ಸ್ನೇಹಿತರು, ಆಪ್ತರು ನಮ್ಮ ಬಳಿ, ಎಲ್ಲರ ಬಳಿಗೂ ಕೂಡ ಒಂದ್ಸರಿ ಬರ್ತಾರೆ ಪರೀಕ್ಷೆ ಮಾಡಲಿಕ್ಕಾಗಿ. ನಾವು ಸರಿಯಾಗಿ ನಡ್ಕೊಂಡ್ರೆ ಮತ್ತು ಇನ್ನೊಮ್ಮೆ ಬರ್ತಾರೆ. ನಾವು ಸರಿಯಾಗಿ ಅವರಿಗೆ ತಕ್ಕಂತೆ ನಡ್ಕೊಳ್ಳದೇ ಇದ್ರೆ ಅವರು 2ನೇ ಬಾರಿ 3ನೇ ಬಾರಿ ನಮ್ಮ ಬಳಿಗೆ ಬರಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ನಮ್ಮ ಕಡೆಯಿಂದ ಅವರು ಉಪಕಾರ ಪಡೆದುಕೊಂಡ್ರೆ ನಮಗೆ ಪ್ರತ್ಯುಪಕಾರ ಮಾಡಲಿಕ್ಕಾಗಿ, ನಮ್ಮ ಆಪತ್ತಿಗಾಗಿ ನಮ್ಮ ಕಡೆಗೆ ಅವರು ಬರ್ತಾರೆ. ಮತ್ತು ಆ ಮಿತ್ರರು, ರಾಮನ ಮಿತ್ರರು ಕಲ್ಯಾಣ ಗುಣ ಸಂಪನ್ನರಾಗಿದ್ದಾರೋ ಇಲ್ವೋ. ರಾಮ ಯೋಗ್ಯರಾದವ್ರ ಜೊತೆ ಸ್ನೇಹ ಮಾಡಿದ್ದಾನೋ ಇಲ್ವೋ. ರಾಮ ಎಲ್ಲ ರೀತಿಯಾದ ದೇವತಾ ಕಾರ್ಯಗಳನ್ನು, ಯಜ್ಞಾದಿಗಳನ್ನು ಮಾಡಿ ದೇವತೆಗಳ ಅನುಗ್ರಹವನ್ನು ಆತ ಬಯಸ್ತಿದ್ದಾನೋ ಇಲ್ವೋ. ಮತ್ತು ಮನುಷ್ಯನ ಕರ್ತವ್ಯ ಏನಂತಂದ್ರೆ, ಕಚ್ಚಿತ್ ಪುರುಷಕಾರಂಚ ದೈವಂಚ ಪ್ರತಿಪದ್ಯತೆ. ತಾನು ಮಾಡೋ ಕೆಲಸ ತಾನು ಮೊದಲು ಮಾಡಬೇಕು. ಕೆಲಸ ಮೊದಲು ಮಾಡಿ ಅದಾದ ಮೇಲೆ ಇನ್ನು ದೈವಕ್ಕೆ ಬಿಟ್ಟದ್ದು. ನಾನು ಮಾಡೋದನ್ನೆಲ್ಲ ಮಾಡಿದರೆ ಇನ್ನು ಇದರ ಫಲ ಏನಿದೆ ದೈವಕ್ಕೆ ಬಿಟ್ಟದ್ದು ಅಂತ ಅದ್ರ ಮೇಲೆ ಬಿಡಬೇಕು. ನಾವು ಕಾರ್ಯವನ್ನೇ ಮಾಡೋದಕ್ಕಿಂತ ಮೊದಲು ದೈವ ಮಾಡಲಿ ಅಂತ ನಾವು ಸುಮ್ಮನೆ ಕೂತ್ಕೊಳ್ಬಾರ್ದು. ಹಕ್ಕಿಗೆ ಹಾರಲಿಕ್ಕೆ 2 ರೆಕ್ಕೆಗಳು ಹೇಗೋ ಹಾಗೆ ಮನುಷ್ಯನಿಗೆ 2 ಸಹಾಯಕಗಳು, ಒಂದು ಪುರುಷನ ಪ್ರಯತ್ನ, ಮತ್ತೊಂದು ದೈವ. ಅದೆರಡೂ ಕೂಡ ಇರುವಂಥದ್ದು, ಎರಡೂ ಕೂಡ ಮನುಷ್ಯನಿಗೆ ಇರಲೇಬೇಕು. ಯಾವುದು ಒಂದು ಇರದೇ ಇದ್ರೂ ಕೂಡ ಆತನ ಪ್ರಯೋಜನ, ಆತನಿಗೆ ಆಗಬೇಕಾದಂಥ ಕಾರ್ಯ ಅದು ಹಾಳಾಗಿ ಹೋಗ್ತದೆ. ನಾನಿವತ್ತು ಬಹಳ ದೂರ ಇರೋದ್ರಿಂದ ನನ್ನ ಮೇಲಿನ ಪ್ರೀತಿಯನ್ನು ರಾಮ ಏನಾದರೂ ತ್ಯಾಗ ಮಾಡಿಬಿಟ್ಟಿದ್ದಾನೋ ಹೇಗೆ? ಸಮೀಪದಲ್ಲಿದ್ದರಿಂದ, ನಿತ್ಯ ನೋಡ್ತಿದ್ದರಿಂದ ಅನಿವಾರ್ಯವಾಗಿ ಆತ ನನ್ನನ್ನು ಪ್ರೀತಿ ಮಾಡ್ತಿದ್ದಿರ್ಬೋದು. ಬಹಳ ದೂರ ಇರೋದ್ರಿಂದ, ಕಣ್ಣಿಗೆ ಕಾಣದೇ ಇರೋದ್ರಿಂದ ರಾಮ ನನ್ನ ಮೇಲೆ ಪ್ರೀತಿನೇನಾದರೂ ಬಿಟ್ಟಿದ್ದಾನೋ ಹೇಗೆ? ಯಾವತ್ತಾದರೂ ಒಂದು ಕಾಲದಲ್ಲಿ ಆತ ನನ್ನ ಮೇಲೆ ಪ್ರಸನ್ನನಾಗಿ ಈ ವ್ಯಸನದಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡ್ತಾನೋ ಇಲ್ವೋ? ಸುಖಾನಾಮುಚಿತೋ ನಿತ್ಯಂ ಅಸುಖಾನಾಮನೂಚಿತಃ ದುಃಖಮುತ್ತರಮಾಸಾದ್ಯ ಕಚ್ಚಿದ್ರಾಮೋ ನಸೀದತಿ. ರಾಜಕುಮಾರನಾದವನು, ಮಹಾರಾಜನಾಗಿ ಮೆರೆಯಬೇಕಾದವನು ಇಂಥ ದುಃಖ, ಇಂಥ ಕಷ್ಟ
ಇದಕ್ಕೆ ಆತ ಯಾವತ್ತೂ ಕೂಡ ಯೋಗ್ಯನಲ್ಲ, ತನ್ನ ಜೀವಮಾನದಲ್ಲಿಂದು ಇದನ್ನು ಅನುಭವಿಸಿದವನಲ್ಲ. ಹಾಗಾಗಿ ಇಂಥ ದುಃಖ ಅವನಿಗೆ, ಹೆಂಡತಿಯನ್ನು ಕಳ್ಕೊಂಡದ್ದು, ರಾಜ್ಯಭ್ರಂಶ, ಈ ಎರಡೂ ದುಃಖಗಳು ಒಮ್ಮೆಲೆ ಬಂದಾಗ ಆತ ತನ್ನ ಸ್ವಭಾವ ಸಹಜವಾದಂಥ ಧೈರ್ಯವನ್ನೇನಾದರೂ ಬಿಟ್ಟುಕೊಟ್ಟಿದ್ದಾನೋ ಹೇಗೆ? ದುಃಖ ಉತ್ತರಮಾಸಾಧ್ಯ ಕಚ್ಚಿದ್ರಾಮೋ ನಸೀದತಿ ಕೌಸಲ್ಯಾಯ ತಥಾ ಕಚ್ಚಿತ್ ಸುಮಿತ್ರಾಯ ತಥೈವ ಚ ಅಭೀಕ್ಷ್ಣಂ ಶೂಯತೆ ಕಚ್ಚಿತ್ ಕುಶಲಂ ಭರತಸ್ಯ ಚ. ಕೌಸಲ್ಯೆ, ಸುಮಿತ್ರೆಯರು, ಭರತ ಇವರ ಕುಶಲಗಳನ್ನು ರಾಮ ಮೇಲಿಂದ ಮೇಲೆ ಯಾರದಾದ್ರೂ ಮೂಲಕ ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದಾನೋ ಇಲ್ವೋ, ಅಥವಾ ಅವ್ರ ಬಗ್ಗೆ ಏನಾದರೂ ತಿರಸ್ಕಾರ ಮಾಡಿದ್ದಾನೋ, ನನ್ನನ್ನು ಮೇಲಿಂದ ಮೇಲೆ ಆತ ನೆನಪು ಮಾಡ್ಕೊಳ್ತಿರ್ತಾನೋ ಇಲ್ವೋ. ಮನ್ನಿಮಿತ್ತೇನ ಮಾನಾರ್ಹ ಕಚ್ಚಿತ್ ಶೋಕೇನ ರಾಘವ ಕಚ್ಚಿನ್ ನ್ಯಾಯಮನಾ ರಾಮ ಕಚ್ಚಿನ್ ಮಾಂ ತಾರಯಿಷ್ಯತಿ ಕಚ್ಚಿದಕ್ಷೋಹಿಣೀಂ ಭೀಮಾಂ ಭರತೋ ಭಾತೃವತ್ಸಲ ರಜನೀಂ ಮಂತ್ರಿಭಿರ್ಗುಪ್ತಾಂ ಪ್ರೇಷಯಿಷ್ಯತಿ ಮತ್ಕೃತೆ. ರಾಮನ ಕಡೆಯಿಂದ ಸೀತೆ ಅಪಹರಣಕ್ಕೊಳಗಾಗಿದ್ದಾಳೆ ಎನ್ನುವ ಸುದ್ದಿಯನ್ನು ತಿಳಿದು ಭರತ ನನ್ನನ್ನು ಬಿಡಿಸಲಿಕ್ಕಾಗಿ ಅಯೋಧ್ಯ ನಗರದ ವಿಶಾಲವಾದಂಥ ಸೈನ್ಯವನ್ನು ಕೊಟ್ಟು ಕಳಿಸ್ತಾನೋ ಹೇಗೆ? ವಾನರಾಧಿಪತಿ ಶ್ರೀಮಾನ್ ಸುಗ್ರೀವ ಕಚ್ಚಿದೇಚ್ಛತಿ ಮತ್ಕೃತೆ ಹರಿಭಿರ್ವೀರೈ ವ್ರತೋ ದಂತನಖಾಯುಧೈ. ಸಕಲ ವಾನರ ಸಾಮ್ರಾಜ್ಯದ ಅಧಿಪತಿಯಾದಂಥ ಸುಗ್ರೀವ ನನ್ನ ಸಲುವಾಗಿ ಎಲ್ಲ ಕಪಿಗಳ ಸೈನ್ಯವನ್ನು ಕರೆದುಕೊಂಡು ಇಲ್ಲಿಗೆ ಬರ್ತಾನೋ ಇಲ್ವೋ. ಕಚ್ಚಿತ್ ಲಕ್ಷ್ಮಣ ಶೂರ ಸುಮಿತ್ರಾನಂದವರ್ಧನ ಅಸ್ತ್ರವಿಚ್ಛರಜಾಲೇನ ರಾಕ್ಷಸಾನ್ ವಿಧಮಿಷ್ಯತಿ ರೌದ್ರೇಣ ಕಚ್ಚಿದಸ್ತ್ರೇಣ ಜ್ವರತಾ ನಿಹತಂ ರಣೆ ದ್ರಕ್ಷ್ಯಾಮ್ಯಲ್ಪೇನ ಕಾಲೇನ ರಾವಣಂ ಸಸುಹೃಜ್ಜನಂ ಕಚ್ಚಿನ್ನ ತದ್ದೇಮ ಸಮಾನವರ್ಣಂ ತಚ್ಚಾರಣಂ ಪದ್ಮಸುಗನ್ ಸಮಾನಗಂಧಿ ಮಯಾ ವಿನಾ ಶುಷ್ಯತಿ ಶೋಕದೀನಂ ಜಲಕ್ಷಯೇ ಪದ್ಮ ವಿವಾತಪೇನ ಧರ್ಮಾಪದೇಶಾತ್ ತ್ಯಜತಶ್ಚ ರಾಜ್ಯಂ ಮಾಂಚಾಪ್ಯರಣ್ಯಂ ನೇತಃ ಪದಾತಿಂ ನಾಸೀದ್ಯಥಾ ಯಸ್ಯ ನ ಧೀರ್ನ ಶೋಕಃ ಕಚ್ಚಿನ್ನ ಧೈರ್ಯಂ ಹೃದಯೇ ಕರೋತಿ. ಧರ್ಮವನ್ನು ನೆಪವನ್ನಾಗಿಟ್ಟುಕೊಂಡು ಆತ ಸಾಮ್ರಾಜ್ಯವನ್ನೇ ಬಿಟ್ಟ. ಸಾಮ್ರಾಜ್ಯ ಆತನ ಕೈಗೆ ಸಿಕ್ಕಿದ್ರೂ ಕೂಡ ತಂದೆ ಮಾತನ್ನು ಕೇಳೋದು ನನ್ನ ಧರ್ಮ ಅಂತ ಹೀಗೆ ಭಾವಿಸಿ ಸಾಮ್ರಾಜ್ಯವನ್ನು ತಿರಸ್ಕಾರ ಮಾಡಿದ. ಆಮೇಲೆ ನನ್ನನ್ನು ಕೂಡ ಕಳ್ಕೊಂಡ. ಅವನಿಗೆ ಇವತ್ತು ಮನಸ್ಸಿಗೇನಾದರೂ ಸಂಕಟ ಆಗಿದೆಯೋ ಇಲ್ವೋ, ಅಥವಾ ನನ್ನನ್ನು ಕಳ್ಕೊಂಡಿದ್ರೂ ಕೂಡ ಆತ ಸಂತೋಷನಾಗಿ ನಿಶ್ಚಿಂತನಾಗಿ ಇದ್ದಾನೋ ಹೇಗೆ? ನಾಸೀದ್ಯಥಾ ಯಸ್ಯ ನ ಧೀರ್ನ ಶೋಕಃ ಕಚ್ಚಿನ್ನ ಧೈರ್ಯಂ ಹೃದಯೇ ಕರೋತಿ ನ ಚಾಸ್ಯ ಮಾತಾ ನ ಪಿತಾ ನ ಚಾನ್ಯಃ ಸ್ನೇಹಾದ್ ವಿಶಿಷ್ಟೋಸ್ತಿ ಮಯಾ ಸಮೋ ವಾ ತಾವತ್ವಹಂ ದೂತ ಜಿಜೀವಿಷೇಯಂ ಯಾವತ್ ಪ್ರವೃತ್ತಿಂ ಶೃಣುಯಾಂ ಪ್ರಿಯಸ್ಯ. ರಾಮನಿಗೆ ಅವನ ತಾಯಿ, ತಂದೆ, ಸಾಮ್ರಾಜ್ಯ, ಆಪ್ತರು, ಬಂಧು ಬಳಗ ಇವರು ಯಾರೂ ಕೂಡ ನನ್ನಷ್ಟು ಪ್ರಿಯರಲ್ಲ. ನಾನು ಅವನಿಗೆ ಇಡೀ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಪ್ರಿಯಳು. ಹಾಗಾಗಿ ಅವನ ಕಡೆಯಿಂದ ಏನಾದರೂ ಶುಭ ಸಮಾಚಾರವನ್ನು ನಾನು ಕೇಳಿದರೆ ಸ್ವಲ್ಪ ಕಾಲ ಬದುಕಿ ಉಳಿತೇನೆ, ಇಲ್ಲದೇ ಇದ್ದರೆ ನಾನು ಪ್ರಾಣ ಪರಿತ್ಯಾಗ ಮಾಡಿಬಿಡ್ತೇನೆ. ಇತೀವ ದೇವಿ ವಚನಂ ಮಹಾರ್ಹಂ ತಂ ವಾನರೇಂದ್ರಂ ಮಧುರಾರ್ಥಮುಕ್ತ್ವಾ ಶ್ರೋತುಂ ಪುನಸ್ತಸ್ಯ ವಚೋಭಿರಾಮಂ ರಾಮಾರ್ಥಯುಕ್ತಂ ವಿರರಾಮ ರಾಮ. ಸೀತಾಯಾ ವಚನಂ ಶ್ರುತ್ವಾ ಮಾರುತಿರ್ಭೀಮ ವಿಕ್ರಮಃ ಶಿರಸ್ಯಂಜಲಿಮಾಧಾಯ ವಾಕ್ಯಮುದ್ದರಂ ಅಬ್ರವೀತ್. ಸೀತೆ ಮಾತನ್ನು ಕೇಳಿ ಹನುಮಂತ ಈ ಮುಂದಿನಂತೆ ಅವಳಿಗೆ ಉತ್ತರ ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ನತ್ವಾಮಿಹಸ್ಥಾಂ ಜಾನೀತೆ ರಾಮಃ ಕಮಲಲೋಚನೆ ತೇನತ್ವಾಂ ನಾನಯತ್ಯಾಶು ಶಚೀವಿವ ಪುರಂದರಃ. ನಾನು ಅಲ್ಲಿಗೆ ಹೋಗಿ ನೀನು ಇಲ್ಲಿದ್ದಿ ಅಂತ ಹೇಳಿದ ಮೇಲೆ ರಾಮನಿಗೆ ಅದು ಗೊತ್ತಾಗಬೇಕು. ಅಲ್ಲಿ ತನಕ ಅವನಿಗೆ ನೀನು ಇಲ್ಲಿ ಇದ್ದೀ ಅನ್ನೋ ಸಂಗತಿ ಗೊತ್ತಿಲ್ಲ. ಹಾಗಾಗಿ ಹಗಲಿರಲು ನಿನ್ನನ್ನು ಆತ ನೆನಪು ಮಾಡ್ಕೊಳ್ತಾ ಇದ್ರು, ನಿನ್ನ ಮೇಲೆ ಅಪಾರವಾದ ಪ್ರೀತಿ ಇಟ್ಕೊಂಡವನಾದರೂ ನಿನ್ನನ್ನು ಆತ ಬಿಡಿಸ್ಕೊಂಡು ಹೋಗಲಿಕ್ಕೆ ಬಂದಿಲ್ಲ. ಶುತ್ವೈವತ್ತು ವಚೋಮಹ್ಯಂ ಕ್ಷಿಪ್ರಮೇಶ್ಯತಿ ರಾಘವ ಚಮೂಂ ಪ್ರಕರ್ಷನ್ ಮಹತೀಂ ಹರ್ಯಕ್ಷ ಗಣಸಂಕುಲಾಂ. ನನ್ನ ಮಾತನ್ನು ಕೇಳಿದ ಕೂಡಲೇ ಕಪಿಗಳ ಕರಡಿಗಳ ಸೈನ್ಯವನ್ನು ಕಟ್ಟಿಕೊಂಡು ರಾಮ ಇಲ್ಲಿಗೆ ಓಡಿ ಬರ್ತಾನೆ. ವಿಷ್ಟಂಭಯಿತ್ವಾ ಬಾಣೋಭಿ ರಕ್ಷೋಭ್ಯಂ ವರುಣಾಲಯಂ ಕರಿಷ್ಯತಿ ಪುರೀಂ ಲಂಕಾಂ ಕಾಕುಸ್ಥ ಶಾಂತರಕ್ಷತಾಂ. ಅವನಿಗೆ ಸಮುದ್ರವನ್ನು ದಾಟ್ಲಿಕ್ಕೆ ಸಾಧ್ಯ ಆದೀತೆ ಅಂತ ನೀನು ಚಿಂತೆ ಮಾಡಬೇಕಾಗಿಲ್ಲ. ಸಮುದ್ರವನ್ನು ತನ್ನ ಬಾಣದಿಂದ ಆತ ಒಣಗಿಸಿ ಹಾಕಿಬಿಡ್ತಾನೆ ಬೇಕಾದ್ರೆ. ತತ್ರ ಯಜ್ಜಂತರಾ ಮೃತ್ಯು
ಯದಿ ದೇವಾಸ್ತಃ ಸುರಾಹ ಸ್ಥಾಸ್ಯಂತಿ ಪತಿರಾಮಸ್ಯ ಸತಾನಪಿ ವಧಿಷ್ಯತಿ. ರಾಕ್ಷಸರನ್ನು ಧ್ವಂಸ ಮಾಡೋ ಕಾರ್ಯದಲ್ಲಿ ರಾಮನಿಗೆ ಯಾರಾದರೂ ವಿಘ್ನ ಬಂದರೆ, ಸ್ವಯಂ ಮೃತ್ಯುದೇವನೇ ಅಡ್ಡ ಬಂದರು, ದೇವತೆಗಳಾಗಲಿ ರಾಕ್ಷಸರಾಗಲಿ ಅಡ್ಡ ಬಂದರು, ಅವರೆಲ್ಲರನ್ನೂ ಕೂಡ ಧ್ವಂಸ ಮಾಡಿ ರಾಮ ರಾಕ್ಷಸ ರಾಜ್ಯವನ್ನು ವಧೆ ಮಾಡ್ತಾನೆ. ಸಭಾದರ್ಶನ ಜೇನಾರ್ಯೇ ಶೋಕೇನ ಸ ಪರಿಪ್ಲುತಃ ನ ಶರ್ಮ ಲಭತೆ ರಾಮಃ ಸಿಂಹಾರ್ಜಿತ ಇವ ದ್ವಿಪಃ ಮಲಯೇನ ಚ ವಿಂಧ್ಯೇನ ಮೇರುಣ ಮಂದರೇಣ ಚ ದರ್ದುರೇಣ ಚ ತೇ ದೇವಿ ಶಪೇ ಮೂಲಫಲೇನ ಚ ಯಥಾ ಸುನಯನಂ ವಲ್ಗು ಬಿಂಬೋಷ್ಠಂ ಚಾರು ಕುಂಡಲಂ ಮುಖಂ ದೃಕ್ಷತಿ ರಾಮಸ್ಯ ಪೂರ್ಣಚಂದ್ರಮಿವೋದುಕಂ. ನಿನ್ನನ್ನು ಅಗಲಿ ಅವನಿಗೆ ಏನೂ ಸುಖ ಇಲ್ಲದಂತಾಗಿದೆ. ಈ ಮಾತನ್ನು ನೀನು ನೆನಪಿಟ್ಕೋ. ನಾನು ಆಣೆ ಮಾಡಿ ಹೇಳ್ತೇನೆ ಅಂತಂದ. ಏನು ಆಣೆ ಮಾಡಿ ಹೇಳ್ತೇನೆ ಅಂದರೆ, ನಾನು ಇಡೀ ಜಗತ್ತನ್ನೆಲ್ಲ ಸಂಚಾರ ಮಾಡಿ ಗೊತ್ತಿದ್ದವನು, ನಾನು ಸಂಚಾರ ಮಾಡುವಂಥ ಮೇರು ಪರ್ವತ, ಮಲೆಯ ಪರ್ವತ ಮತ್ತು ಮಂದರ ಪರ್ವತ, ದರ್ದರ ಪರ್ವತ, ಇವೆಲ್ಲ ಪರ್ವತಗಳು ಅಂದರೆ ಪರ್ವತಾಂತರ್ಯಾಭಿಮಾನಿಗಳಾದಂಥ ಅಭಿಮಾನಿ ದೇವತೆಗಳು ಮತ್ತು ತದಂತರ್ಯಾಮಿಯಾದ ಭಗವಂತ. ಆ ಭಗವಂತನ ಮೇಲೆ ಆಣೆ ಇಟ್ಟು ಹೇಳ್ತಿದ್ದೇನೆ. ಮತ್ತು ನಾನು ದಿನನಿತ್ಯ ತಿನ್ನುವಂಥ ಗಡ್ಡೆ ಗೆಣಸುಗಳ ಮೇಲೆ ಆಣೆ ಇಟ್ಟು ಹೇಳ್ತೇನೆ. ಅನ್ನ ಅಂದರೆ ಅಷ್ಟು ಪವಿತ್ರವಾದ ಮನುಷ್ಯನಿಗೆ, ಅದರ ಮೇಲೆ ಆಣೆ ಇಟ್ಟು ಹೇಳೋದಂದ್ರೆ ಸುಳ್ಳು ಹೇಳಲೇಬಾರ್ದು ಅಂತ ಅರ್ಥ. ಏನು ಆಣೆ ಇಟ್ಟು ಹೇಳ್ತೇನೆ ಅಂತಂದರೆ, ಸದ್ಯದಲ್ಲೇ ನೀನು ರಾಮನ ಸುಂದರವಾದಂಥ ಮುಖವನ್ನು ನೋಡುವಳಿದ್ದಿ. ಕ್ಷಿಪ್ರಂ ದ್ರಕ್ಷಸಿ ವೈದೇಹಿ ರಾಮಂ ಪ್ರಸ್ರವಣೆ ಗಿರೌ ಶತಕೃತ ನಿವಾಸೀನಂ ನಾಕಪೃಷ್ಠಸ್ಯ ಮೂರ್ಧನಿ ನಮಾಂಸಂ ರಾಘವೋ ಭುಂಕ್ತೆ ನ ಚಾಪಿ ಮಧುಸೇವತೆ ವನ್ಯಂ ಸುವಿಹಿತಂ ನಿತ್ಯಂ ಭಕ್ತಮಶ್ನಾತಿ ಪಂಚಮಂ ನೈವ ದಂಸನ್ ನಮಶಕಾನ್ ನಕೀಟಾನ್ ನ ಸರೀಸೃಪಾನ್ ರಾಘವೋಪನಯದ್ಗಾತ್ರಾತ್ ತ್ವದ್ಗತೇನ ಅಂತರಾತ್ಮನ. ನೀನು ಅವನ ಮನಸ್ಸಿನಲ್ಲಿ ಯಾವತ್ತು ನೆಲೆಸಿಬಿಟ್ಟಿದ್ದೆ. ಹಾಗಾಗಿ ಯಾವುದೇ ಥರ ಸುಖವನ್ನು ಕೂಡ ಇವತ್ತು ರಾಮ ಅನುಭವಿಸಲಿಕ್ಕೆ ಮನಸ್ಸು ಮಾಡ್ತಿಲ್ಲ. ಭೋಗ ಭಾಗ್ಯಗಳಾದಂಥ ಮಾಂಸ ಭಕ್ಷಣ, ಮದ್ಯಪಾನ ಇದನ್ನು ಕೂಡ ಆತ ಮಾಡ್ತಿಲ್ಲ. ಮೊದಲಾದರೂ ಮದ್ಯಪಾನ ಮಾಡ್ತಿರ್ಲಿಕ್ಕಿಲ್ಲ, ಅಂತೂ ಅಂಥ ಯಾವುದೇ ಭಾಗ್ಯವನ್ನು ಆತ ಅನುಭವಿಸ್ತಿಲ್ಲ ಇವತ್ತು ಅಂತ ಹೇಳೋದು ಅವನ ತಾತ್ಪರ್ಯ. ಅವನಿಗೆ ತಿನ್ನೋದೇನೆಂದರೆ ಗಡ್ಡೆ ಗೆಣಸುಗಳನ್ನು ಮಾತ್ರ ತಿಂತಾನೆ. ಅದನ್ನು ಕೂಡ ದಿನಕ್ಕೆ 2 ಬಾರಿ ಸುಖವಾಗಿ ತಿಂತಾನೆ ಅಂತಲ್ಲ. ರಾತ್ರಿಯ ಮೊದಲನೆಯ ಯಾಮದಲ್ಲಿ ಆತ ಗಡ್ಡೆ ಗೆಣಸುಗಳನ್ನು ಮಾತ್ರ ತಿಂತಾನೆ. ಪ್ರತಿನಿತ್ಯ ಬೆಳಗಿಂದ ಸಾಯಂಕಾಲ ತನಕ ಉಪವಾಸ ಇದ್ದು ರಾತ್ರಿಯ ಮೊದಲನೇ ಯಾಮದಲ್ಲಿ ಆತ ಗಡ್ಡೆ ಗೆಣಸುಗಳನ್ನು ತಿಂತಾನೆ ಅಂತ ಹೀಗೆ ಅರ್ಥ ಮಾಡ್ಬೋದು. ಒಪ್ಪತ್ತು ಆಚರಣೆ ಮಾಡ್ತಿದ್ದಾನೆ. ಒಂದು ಸಂಗತಿ ನೆನಪಿಗೆ ಬರ್ತದೆ. ಗಂಡ ತೀರ್ಕೊಂಡ್ರೆ ಹೆಣ್ಮಕ್ಳು ಒಪ್ಪತ್ತು ಮಾಡೋದು ಅಂತ ನಮಗೆ ಎಲ್ಲ ಕಡೆ ಗೊತ್ತಲ್ಲ, ಸಾಮಾನ್ಯ. ಅದನ್ನೇನು ಹೆಚ್ಚು ವೈಭವದಿಂದ ನಾವು ಹೇಳಬೇಕಾಗಿಲ್ಲ. ಅದು ಮಾಡೇ ಮಾಡ್ತಾರೆ ಹೆಣ್ಮಕ್ಳು, ಸ್ವಭಾವ ಸಹಜವಾಗಿ ಮಾಡ್ತಾರೆ. ಮೊನ್ನೆ ಶೂರ್ಪಾಲಿಗೆ ಹೋಗಿದ್ದಾಗ ಅಲ್ಲೊಬ್ರು ಗೌಂಡಿ ಭೇಟಿಯಾಗಿದೆ. ಜಾತಿಯಿಂದ ಅವ್ರು ಮುಸಲ್ಮಾನರು, ಹಿಂದೂಗಳಲ್ಲ, ಬ್ರಾಹ್ಮಣರಂತೂ ಅಲ್ಲೇ ಅಲ್ಲ, ಹಿಂದೂಗಳೇ ಅಲ್ಲ, ಮುಸಲ್ಮಾನರು. ನಾನು ಕಟ್ಟಿಸ್ಬೇಕಾಗಿತ್ತಂತ ಕಟ್ಟಡವನ್ನು ಅವ್ರು ಕಟ್ಟಲಿಕ್ಕೆ ಅವರು ಸಹಾಯ ಮಾಡಿದರು. ಕೇಳಿದೆ, ಇನ್ನೂ ಊಟ ಆಗಿಲ್ಲ ಅಂತಂದ್ರು ಸಾಯಂಕಾಲ ತನಕ. ಮತ್ತೆ ಯಾಕೆ ಊಟ ಮಾಡಿಲ್ಲ ಅಂತ ಕೇಳಿದೆ. ಇಲ್ಲ, ದಿನಕ್ಕೆ ಒಂದೇ ಹೊತ್ತು ಊಟ ಅಂತ ಹೇಳಿದರು. ಇದು ಯಾವಾಗಿಂದ ಅಂತ ನಾನು ಕೇಳಿದೆ. ಇಲ್ಲ, ನನಗೆ 75 ವರ್ಷ ಆಯಿತು, ನನ್ನ ಕುಟುಂಬ ತೀರ್ಕೊಂಡ ಮೇಲೆ ನಾನೀಗ ಒಂದೇ ಹೊತ್ತು ಊಟ ಅಂತಂದರು. ಅದು ನನಗೆ ಭಾಳ ಮನಸ್ಸಿಗೆ ನಾಟಿತ, ಮನಸ್ಸು ಕದಲಿತ. ಯಾಕೆಂದರೆ ಗಂಡ ಹೆಂಡತಿ ತೀರ್ಕೊಂಡ ಮೇಲೆ ಒಂದೇ ಹೊತ್ತು ಊಟ ಮಾಡಬೇಕಂತ ಶಾಸ್ತ್ರ ಏನು ಹೇಳಲಿಲ್ಲ. ವಿಶೇಷವಾಗಿ ಕುರಾನ್ ಅಂತೂ ಅದನ್ನು ಹೇಳಲೇ ಇಲ್ಲ. ಕುರಾನ್ ನಾನು ಓದಿ ತಿಳ್ಕೊಂಡಿದ್ದೇನೆ. ಕುರಾನು ಹೇಳಲಿಲ್ಲ, ಹಿಂದೂ ಧರ್ಮಶಾಸ್ತ್ರವೂ ಅದನ್ನು ಹೇಳಿಲ್ಲ. ಆದರೂ ಆ ಮನುಷ್ಯ ಅದನ್ನು ಮಾಡಿದ್ದಲ್ಲ, ಆ ಗಟ್ಟಿಸಿ ಹೋದಂಥ ಹೆಂಡತಿ ಪ್ರೀತಿಗಾಗಿ. ನನಗೇನು ಅನಿಸ್ತಂದ್ರೆ ಆ ಕ್ಷಣದಲ್ಲಿ ಅವನು ತೀರಿ ಹೋದಂಥ ಹೆಂಡತಿ ಇವನು ಮಾಡ್ತಿರೋದನ್ನ ಏನಾದರೂ ನೋಡಿದ್ರೆ ಎಷ್ಟು ಸಂತೋಷ ಪಡ್ತಿದ್ಲು. ಅದು ಬದುಕಿದ್ದಾಗ ಅದು ಜಗಳನೂ ಮಾಡಿರ್ಬೋದು, ಪ್ರೀತಿನೂ ಮಾಡಿರ್ಬೋದು, ಅದೆಲ್ಲ ವಿಷಯ ಬೇರೆ. ನಾನು ತೀರ್ಕೊಂಡ್ಮೇಲೆ ನನ್ನ ಗಂಡ ಒಂದೇ ಹೊತ್ತು ಊಟ ಮಾಡ್ತಿದ್ದಲ್ಲ ಅಂತ ನಾನು ಕೇಳಿದರೆ ಅವಳಿಗೆ ಎಷ್ಟು ಸಂತೋಷ ಪಡ್ತಿರ್ಬೋದು ನನಗನಿಸ್ತು. ನಾನು ಅವ್ರಿಗೇನು ಹೇಳಲಿಲ್ಲ, ಆದರೆ ಅದು ಮಾತ್ರ ನನ್ನ ಮನಸ್ಸಿನಲ್ಲಿ ಅಚ್ಚಿಳಿಯದೆ ಉಳಿಯಿತು. ರಾಮ ಒಂದೇ ಹೊತ್ತು ಊಟ ಮಾಡ್ತಿದ್ದು.
ಅದು ಏನು ಗಡ್ಡೆ ಗಂಟುಗಳನ್ನು ಮಾತ್ರ. ಅದನ್ನು ಕೇಳಿ ಇದನ್ನು ಹೇಳುವಾಗ ನನಗೆ ಅದು ನೆನಪಿಗೆ ಬಂತು. ವನ್ಯಂ ಸುವಿಹಿತಂ ನಿತ್ಯಂ ಭಕ್ತಂ ಅಶ್ನಾತಿ ಪಂಚಮಂ. ದಿನದ 5ನೇ ಭಾಗದಲ್ಲಿ ಪ್ರಾತಃ ಕಾಲ ಹಗಲನ್ನು 5 ಭಾಗ ಮಾಡಬೇಕು ಮತ್ತು ರಾತ್ರಿಯನ್ನು ಕೂಡ 5 ಭಾಗ ಮಾಡಬೇಕು. ಹಗಲಿನ 12 ಗಂಟೆ, ರಾತ್ರಿ 12 ಗಂಟೆ, ಅದನ್ನೆಲ್ಲ 5 ಭಾಗ ಮಾಡಬೇಕು. ಅಂದರೆ ಸುಮಾರು 2.5 ಗಂಟೆ, 2.25 ಗಂಟೆ ಹೀಗೇನಾದರೂ ಆಗ್ಬೋದು. 2ರಿಂದ 2.5 ಗಂಟೆ ಈ ಥರದ್ದು ಒಂದು ಲೆಕ್ಕ ಬರ್ಬೋದು. ಅಂತೂ ಹಗಲನ್ನು ಕೂಡ ಅದೇ ರೀತಿಯಾಗಿ 5 ಭಾಗ ಮಾಡಿ ರಾತ್ರಿಯನ್ನು 5 ಭಾಗ ಮಾಡಬೇಕು. ಆ ರಾತ್ರಿಯ ಮೊದಲನೇ ಭಾಗ ಏನಿದೆ ಅದರಲ್ಲಿ ಮಾತ್ರ ಗಡ್ಡೆ ಗೆಣಸು ತಿಂತಾನೆ. ಹಗಲು ಹೊತ್ತಿನಲ್ಲಿ ಏನೂ ತಿನ್ನೋದಿಲ್ಲ. ಅದು ಬಹಳ ಮಹತ್ವ ಸಂಗತಿ. ಅದನ್ನು ಹನುಮಂತ ಸೀತೆಗೆ ಹೇಳಿದಾಗ ಅವರಿಗೆ ಸಂತೋಷ ಆಗಿದ್ದಿರ್ಬೋದು ಅಂತ ನನಗೆ ಮನಸ್ಸಿಗೆ ನಾಟಿತು. ಇನ್ನೊಂದೇನೆಂದರೆ, ತನ್ನ ಮೈ ಮೇಲೆ ನೊಣಗಳು ಕೂತಿದ್ರೆ, ಮಶಕಗಳು, ನೈವ ದಂಶ ನ ಮಶಕ ನ ಕೀಟ ನ ಸರೀಸೃಪಾನ್, ಈಗ ಕೂತಿರ್ತಾನೆ ರಾಮ ನಿನ್ನ ನೆನಪು ಮಾಡಿಕೊಂಡು. ಮೈ ಮೇಲೆ ಹುಳ ಹುಪ್ಪಡಿಗಳು ಓಡಾಡಿದರೆ, ತಗಣಿ ಕೀಟಗಳು ಸೊಳ್ಳೆಗಳು ಓಡಾಡಿದರೆ, ಇರುವೆಗಳು ಓಡಾಡಿದರೆ ಅವನದನ್ನು ಕೈಯಿಂದ ಝಾಡ್ಕೋದಿಲ್ಲ ಕೂಡ. ನಿನ್ನನ್ನು ಆತ ಧ್ಯಾನ ಮಾಡ್ತಾ ಕೂತಿರ್ತಾನೆ. ಇದನ್ನ ಸೀತೆ ತಾನಿದ್ದಾಗ ನೋಡ್ಲಿಕ್ಕೆ ಅವಳಿಗೆ ಭಾಗ್ಯ ಇರೋದಿಲ್ಲ. ಯಾಕಂತಂದ್ರೆ ಅವಳಿಗೆ ತಾನೇ ಎಲ್ಲ ಕೆಲಸ ಮಾಡ್ತಿದ್ಲೇನ. ಅವಳು ಇಲ್ಲದೆ ಇದ್ದಾಗ ಅವನು ರಾಮ ಏನೇನು ಅನುಭವಿಸ್ತಿದ್ದ ಅನ್ನೋದನ್ನ ದೂತನ ಮೂಲಕ ಅವಳು ಕೇಳಿದ್ದಲ್ಲ, ಅದು ಬಹಳ ಮಹತ್ವದ್ದು. ನೊಣ, ಸೊಳ್ಳೆ, ಕ್ರಿಮಿ, ಕೀಟ ಇವು ಯಾವುದನ್ನು ಕೂಡ ಆತ ಮೈ ಮೇಲೆ ಕೂತದ್ದನ್ನು ಕೂಡ ಓಡಿಸೋದಿಲ್ಲ. ಅಷ್ಟು ನಿನ್ನ ವಿರಹ ಶೋಕದಲ್ಲಿ ಆತ ಮಗ್ನನಾಗಿಬಿಟ್ಟಿರ್ತಾನೆ. ನಿನ್ನನ್ನು ಬಿಟ್ಟು ಆತ ಏನೂ ಕೂಡ ಆಲೋಚನೆ ಮಾಡೋದಿಲ್ಲ, ನಿದ್ರೆನೂ ಬರೋದಿಲ್ಲ. ಅವನು ನೆನ್ಪಿಟ್ಕೋ. ಆಕಸ್ಮಿಕವಾಗಿ ಏನಾದರೂ ತೂಕಡಿಕೆ ಬಂದರೆ ಆ ತೂಕಡಿಕೆಯಲ್ಲೇ ಆ ಸೀತೆ ಎಲ್ಲಿ ಹೋಗಿದ್ದೆ ಅಂತ ನಿನ್ನ ನೆನಪು ಮಾಡ್ಕೋತಾನೆ. ನಿತ್ಯಂ ಧ್ಯಾನಪರೋ ರಾಮ ನಿತ್ಯಂ ಶೋಕಪರಾಯಣ ನಾಣ್ಯತ್ ಚಿಂತಯತೆ ಕಿಂಚಿತ್ ಸತು ಕಾಮವಶಂ ಗತಃ ಅನಿದ್ರ ಸತತಂ ರಾಮ ಸುಪ್ತೋಪಿ ಚ ನರೋತ್ತಮಃ ಸೀತೆ ಚ ಮಧುರಾಂ ವಾಣಿಂ ವ್ಯಾಹರಂ ಪ್ರತಿಬುದ್ಧತೆ. ಸ್ವಲ್ಪ ತೂಕಡಿಕೆ ಬರ್ತದೆ, ಸೀತಾ ಅಂತ ನೀನನ್ನ ಕರೆದು ಎಚ್ಚೆತ್ತು ಬಿಡ್ತಾನೆ ಕ್ಷಣಕ್ಕೆ. ದೃಷ್ಟ ಫಲಂ ವಾ ಪುಷ್ಪಂ ವಾ ಯದ್ವಾನ್ಯತ್ ಸುಮನೋಹರಂ ಬಹುಶೋಹ ಪ್ರಿಯತ್ಯೇವಂ ಸ್ವಂ ಸ್ವಾಮ್ ಅಭಿಭಾಷತೆ. ಸುತ್ತಮುತ್ತಲು ಯಾವುದೇ ಸುಂದರವಾದಂಥ ಸಂಗತಿಯನ್ನು ಆತ ನೋಡಿದರೆ, ಹೂವು, ಹಣ್ಣು, ಅದನ್ನು ಯಾವುದನ್ನೇ ನೋಡಿದ್ರು ನೀನು ಅಲ್ಲಿದ್ದಿರಬಹುದು ಅಂತ ಭಾವಿಸಿ, ಅಥವಾ ಅದನ್ನು ನೋಡಿ ನಿನಗೆ ಅದನ್ನು ಕೊಡಬಹುದು ನೀನು ಹತ್ತಿರದಲ್ಲಿದ್ದರೆ ಅಂತ ಆತ ಭ್ರಮಿಸಿಕೊಂಡು ದೀರ್ಘವಾಗಿ ನಿಟ್ಟುಸಿರು ಬಿಡ್ತಾನೆ. ನಿನ್ನನ್ನು ಕುರಿತು ಆತ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸದೇವಿ ನಿತ್ಯಂ ಪರಿತಪ್ಯಮಾನಃ ತ್ವಾಮೇವ ಸೀತೇತ್ಯಭಿಭಾಷಮಾಣಃ ದೃಢವ್ರತೋ ರಾಜಸುತೋ ಮಹಾತ್ಮ ತವೈವ ಲಾಭಾಯ ಕೃತ ಪ್ರಯತ್ನಃ. ಯಾವತ್ತೂ ಕೂಡ ನಿನ್ನನ್ನು ಹೇಗೆ ಪಡ್ಕೊಳ್ಬೇಕು, ನಿನ್ನನ್ನು ಹೇಗೆ ಮತ್ತೆ ತಮ್ಮ ಕಡೆ ಕರ್ಕೊಂಡು ಬರಬೇಕು ಅನ್ನೋದನ್ನು ಆಲೋಚನೆ ಮಾಡ್ತಿರ್ತಾನೆ. ಸಾ ರಾಮ ಸಂಕೀರ್ತನ ವೀತ ಶೋಕ ರಾಮಸ್ಯ ಶೋಕೇನ ಸಮಾನ ಶೋಕ ಶರನ್ಮುಖೇ ಸಾಂಬೂದ ಶೇಷಚಂದ್ರ ನಿಷೇವ ವೈದೇಹ ಸುತಾ ಬಭೂವ ಇತಿ ಆರ್ಷೆ ಶ್ರೀರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೆ ಶ್ರೀಮತ್ಸುಂದರಕಾಂಡೆ 36 ಸರ್ಗಃ. ಸಂಸ್ಕೃತದಲ್ಲಿ ರಾಮಾಯಣ ಮಹಾಭಾರತಗಳನ್ನು ಆಧರಿಸಿ ಬೇಕಾದಷ್ಟು ನಾಟಕಗಳು ಬಂದಾಗಿವೆ. ಸಂಸ್ಕೃತದಲ್ಲಿ ಬಂದಿದೆ, ಕನ್ನಡದಲ್ಲೆಲ್ಲ ಬಂದಿದೆ. ಅದನ್ನು ಕವಿಗಳು ಬೇಕಾದಷ್ಟು ಸಾಹಿತ್ಯ ಪರಂಪರೆಯನ್ನು ಶ್ರೀಮಂತಗೊಳಿಸಿದ್ದಾರೆ. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಮತ್ತೆ ಈ ಕಾವ್ಯಗಳನ್ನು, ಹೊಸ ಹೊಸ ಕಾವ್ಯಗಳನ್ನು, ಹೊಸ ಹೊಸ ನಾಟಕಗಳನ್ನು ನಾವು ರಚನೆ ಮಾಡಬೇಕಾದ್ರೂ ಕೂಡ ಬೇಕಾದಷ್ಟು ಮೂಲ ಸಾಮಗ್ರಿ ಇನ್ನೂ ಮಹಾಭಾರತದಲ್ಲಿದೆ, ರಾಮಾಯಣದಲ್ಲಿದೆ. ಇಲ್ಲಿ ಸೀತೆ ಮತ್ತು ಹನುಮಂತ ನಡುವೆ ಏನು ಸಂಭಾಷಣೆ ಆಯಿತು, ಇವನ್ನೆಲ್ಲ ನಾಟಕವನ್ನಾಗಿ ಯಾರು ರಚನೆ ಮಾಡಿದರೆ ಅವೇ ಒಂದು ಪ್ರತ್ಯೇಕ ನಾಟಕ ಆಗಬಲ್ಲವು. ಅದನ್ನೆಲ್ಲ ದೃಶ್ಯ ಮಾಧ್ಯಮದಲ್ಲಿ ವಿಸ್ತಾರವಾಗಿ ತೋರಿಸಲಿಕ್ಕೆ ಆಗಿಲ್ಲ ಅವರಿಗೆ. ಹಾಗಾಗಿ ಆನಂದ ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಬಂದಂಥ ಸಂಭಾಷಣೆಗಳೇನಿವೆ ಅದನ್ನು ಪ್ರತ್ಯೇಕವಾಗಿ ನೀವು ಯಾರ್ಯಾರು ಮಕ್ಕಳ ಕಡೆಯಿಂದ ನಾಟಕ ಮಾಡಿಸೋದಾದರೂ ಕೂಡ ಅಥವಾ ವಯಸ್ಕರ ಕಡೆಯಿಂದ ನಾಟಕ ಮಾಡಿಸೋದಾದರೂ ಇನ್ನೂ ವಿಪುಲವಾದಂಥ ಸಾಹಿತ್ಯ, ಅದರ ಸಾಮಗ್ರಿ ಇನ್ನೂ ರಾಮಾಯಣದಲ್ಲಿ ಹುದುಗಿದೆ. ನಾವು ಅದನ್ನು ತಕ್ಕೊಳ್ಬೇಕಷ್ಟೇ ಹೊರಗೆ. ಇತಿ ಆರ್ಷೆ ಶ್ರೀರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೆ ಶ್ರೀಮತ್ಸುಂದರಕಾಂಡೆ 36 ಸರ್ಗಃ. ಸೀತಾ ತದ್ವಚನಂ ಸಿಕ್ತ್ವಾ ಪೂರ್ಣಚಂದ್ರ ನಿಭಾನನ ಹನುಮಂತಮುವಾಸೇದಂ ಧರ್ಮಾರ್ಥ ಸಹಿತಂ ವಚಃ ಅಮೃತಂ ವಿಷಸಂಸ್ಪೃಷ್ಟಂ ತ್ವಯಾ ವಾನರ ಭಾಷಿತಂ ಯಚ್ಚ ನಾನ್ಯಮನಾರಾಮೋ ಯಚ್ಚ ಶೋಕಪರಾಯಣಃ ಐಶ್ವರ್ಯೇ ವಾ ಸುವಿಸ್ತೀರ್ಣೆ ವ್ಯಸನೇ ವಾ ಸುದಾರುಣೆ ರಜ್ವೇವ ಪುರುಷಂ ಬದ್ಧ್ವಾ ಕೃತಾಂತಃ ಪರಿಕರ್ಷತಿ.
ರಾಮ ಯಾವತ್ತೂ ಕೂಡ ನನ್ನನ್ನೇ ನೆನಪು ಮಾಡ್ಕೊಳ್ತಿರ್ತಾನೆ ಅನ್ನೋ ಮಾತೇನಿದೆಯಲ್ಲ, ಇದು ಅಮೃತಕ್ಕೆ ಸಮಾನವಾದಂಥ ಮಾತು. ಅಮೃತಕ್ಕೆ ಸಮಾನವಾದಂಥ ಈ ಮಾತನ್ನು ಹೇಳಿದ್ದಿ, ಆದರೆ ಅವನು ನನ್ನನ್ನು ನೆನಪು ಮಾಡ್ಕೊಳ್ತಾನೆ ಅನ್ನೋದು ಪ್ರಿಯವಾದ ಸಂಗತಿ. ಆದರೆ ಆತ ನನ್ನನ್ನಲ್ಲಿ ದುಃಖ ಪಡ್ತಿದ್ದಾನೆ ಅನ್ನೋದು ವಿಷಕ್ಕೆ ಸಮಾನವಾದಂಥ ಸಂಗತಿ. ಏಕಕಾಲದಲ್ಲಿ ನನಗೆ ನೀನು ವಿಷವನ್ನು ಕೊಟ್ಟಂತಾಗಿದೆ, ಅಮೃತವನ್ನು ಕೂಡ ಕೊಟ್ಟಂತಾಗಿದೆ. ಏಕೆಂದರೆ ಆತ ದುಃಖ ಪಡ್ತಾನೆ ಅಂದರೆ ಅದು ನನ್ನ ಮನಸ್ಸು ಕೂಡ ದುಃಖ ಕೊಡುವಂಥದ್ದೇ. ವಿಷಮಿಶ್ರಿತವಾದ ಅಮೃತಕ್ಕೆ ಸಮಾನವಾದಂಥ ಮಾತುಗಳನ್ನು ಹೇಳಿದ್ದೀನಿ ನೀನು ಅಂದ್ರೆ ಅವಳು ಸೀತೆ. ದೈವ ಮನುಷ್ಯನನ್ನು ಹೇಗೆ ಆಟ ಆಡಿಸ್ತದೆ ಅಂತಂದ್ರೆ, ದೈವದ ಕೈಯಲ್ಲಿ ಮನುಷ್ಯ ಸೂತ್ರದ ಬೊಂಬೆ ಇದ್ದಂತೆ. ಸೂತ್ರದ ಬೊಂಬೆಯನ್ನ ಆ ಕಲಾವಿದ ಆಟ ಆಡಿಸುವಂತೆ ದೈವ ಮನುಷ್ಯನನ್ನು ಆಟ ಆಡಿಸ್ತದೆ. ಅಪಾರವಾದ ಐಶ್ವರ್ಯ ಇರಬಹುದು, ಇಡೀ ಜಗತ್ತಿಗೆ ಅಖಂಡ ಸಾಮ್ರಾಟನಾಗಿರ್ಬೋದು, ಆದರೆ ಆ ಮನುಷ್ಯ ಯಾವುದೋ ಒಂದು ಕಾರಣದಿಂದಾಗಿ ದೈವದ ಅಧೀನನಾಗಿ ತೊಳಲಾಡ್ತಿರ್ತಾನೆ. ತೀರಾ ಬಡವನೇ ಆಗಿರ್ಬೋದು, ತೀರಾ ಶ್ರೀಮಂತನೇ ಆಗಿರ್ಬೋದು, ಅವರೆಲ್ಲರೂ ಕೂಡ ದೈವಕ್ಕೆ ಅಧೀನರಾಗಿರ್ತಾರೆ. ವಿಧಿರ್ನೂನಂ ಅಸಂಹಾರ್ಯ ಪ್ರಾಣಿನಾಂ ಪ್ಲವಗೋತ್ತಮ ಸೌಮಿತ್ರಿಂ ಮಾಂಚರಾಮಂ ಚ ವ್ಯಸನೈಃ ಪಶ್ಯ ಮೋಹಿತಾನ್ ಶೋಕಸ್ಯಾಸ್ಯ ಕದಾಪಾರಂ ರಾಘವೋಧಿಗಮಿಷ್ಯತಿ ಲವಮಾನಃ ಪರಿಶ್ರಾಂತೋ ಹತನೋಃ ಸಾಗರೇ ಯಥಾ ರಾಕ್ಷಸಾನಾಂ ವಧಂ ಕೃತ್ವಾ ಸೂದಯಿತ್ವಾ ಚ ರಾವಣಂ ಲಂಕಾಂ ಉನ್ಮೂಲಿತಾಂ ಕೃತ್ವಾ ಕದಾ ದ್ರಕ್ಷ್ಯತಿ ಮಾಂ ಪತಿಃ ಸವಾಚ್ಯ ಸಂತೋರಸ್ತ್ವೇತಿ ಯಾವದೇವ ನ ಪೂರ್ಯತೆ ಅಯಂ ಸಂವತ್ಸರಃ ಕಾಲಃ ತಾವದ್ಧಿ ಮಮ ಜೀವಿತಂ. ಇನ್ನು ನನಗಿರೋದು 2 ತಿಂಗಳು ನನಗೆ ಆಯುಷ್ಯ. 1 ವರ್ಷ ಇತ್ತು, ಅದರಲ್ಲಿ 10 ತಿಂಗಳು ಕಳೆದು ಹೋಗಿದೆ, ಇನ್ನು ಉಳಿದಿರೋದು 2 ತಿಂಗಳು. ಆ 2 ತಿಂಗಳ ಅವಧಿಯಲ್ಲಿ ರಾಮ ಇಲ್ಲಿ ಬಂದು ನನ್ನನ್ನು ಕರೆದುಕೊಂಡು ಹೋಗ್ತಾನೋ ಇಲ್ಲವೋ? ವರ್ತತೆ ದಶಮೋ ಮಾಸೋ ದೌತ್ತು ಶೇಷೌ ಪ್ಲವಂಗಮ ರಾವಣೇನ ನೃಶಂಸೇನ ಸಮಯೋಯಃ ಕೃತೋ ಮಮ ವಿಭೀಷಣೇನ ಚ ಭ್ರಾತ್ರ ಮಮ ನಿರ್ಯಾತನಂ ಪ್ರತಿ ಅನುನೀತಃ ಪ್ರಯತ್ನೇನ ನ ಚ ತತ್ಕೃತೆ ಮತಿಂ ಮಮ ಪ್ರತಿಪ್ರದಾನಂ ಚ ರಾವಣಸ್ಯ ನ ರೋಚತೆ ರಾವಣಂ ಮಾರ್ಗತೆ ಸಂಖ್ಯೆ ಮೃತ್ಯುಃ ಕಾಲವಶಂ ಗತಂ ಜ್ಯೇಷ್ಠಾ ಕನ್ಯಾನಲಾ ನಾಮ ವಿಭೀಷಣ ಸುತಾ ಕಪೆ ತಯಾ ಮಮೇದಮಾಖ್ಯಾತಂ ಮಾತ್ರಾ ಪ್ರಹಿತಯಾ ಸ್ವಯಂ. ವಿಭೀಷಣನ ಹಿರಿಯ ಮಗಳೊಬ್ಬಳಿದ್ದಾಳೆ, ಅನಲ ಅಂತ ಅವಳ ಹೆಸರು. ಅವಳು ನನ್ನ ಬಳಿಗೊಂದು ಬಾರಿ ಬಂದಿದ್ಲು. ಬಂದು ತನ್ನ ತಂದೆ ಅಂದರೆ ವಿಭೀಷಣ ರಾವಣನ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟ ಅನ್ನೋದನ್ನೆಲ್ಲ ಹೇಳಿದ್ರು. ಎಷ್ಟೇ ಹೇಳಿದ್ರು ವಿಭೀಷಣನ ಮಾತನ್ನು ರಾವಣ ತಲೆಗೆ ತೆಗೆದುಕೊಳ್ಳಲಿಲ್ಲ, ಆತ ಅದನ್ನು ಒಪ್ಪಲೇ ಇಲ್ಲ. ವಿಭೀಷಣನ ಹೆಂಡತಿನೇ ತನ್ನ ಮಗಳನ್ನ ಅನಲ ಅನ್ನುವವಳನ್ನ ಸೀತೆಯ ಕಡೆಗೆ ಸಮಾಧಾನಕ್ಕಾಗಿ ಕಳಿಸಿದ್ದಂತೆ. ಅವಳು ಸೀತೆಗೆ ಈ ಎಲ್ಲ ಸಂಗತಿಗಳನ್ನು ಹೇಳಿದ್ಲು, ವಿಭೀಷಣ ಪ್ರಯತ್ನ ಪಟ್ಟದ್ದನ್ನ. ಆದರೆ ರಾವಣ ಆ ಮನಸ್ಸನ್ನು ಬದಲಾಯಿಸದೇ ಇದ್ದದನ್ನ. ಅದಲ್ಲದೆ ಕೆಲವು ಶ್ಲೋಕಗಳು ಎಲ್ಲ ರಾಮಾಯಣದ ಪಾಠದಲ್ಲಿ ಅದಿಲ್ಲ. ಅವಿಂಧ್ಯ ನಾಮ ಮೇಧಾವಿ ವಿದ್ವಾನ್ ರಾಕ್ಷಸ ಪುಂಗವಃ ದ್ಯುತಿಮಾನ್ ಶೀಲವಾನ್ ವೃದ್ಧ ರಾವಣಸ್ಯ ಸುಸಮ್ಮತಃ ರಾಮಕ್ಷಯಮನುಪ್ರಾಪ್ತಂ ರಕ್ಷಸಾಂ ಪ್ರತ್ಯಚೋದಯತ್ ನ ಚ ತಸ್ಯ ಸದುಸ್ತಾತ್ಮ ಶೃಣೋತಿ ವಚನಂ ಹಿತಂ. ಅವಿಂಧ್ಯ ಅಂತನೂ ಒಬ್ಬ ರಾಕ್ಷಸ ಇದ್ದಾನೆ, ಹಿರಿಯ ರಾಕ್ಷಸ. ಅವನು ರಾವಣನಿಗೆ ಬಹಳ ಬೇಕಾದವನು. ಅವನು ಹೇಳಿದ ರಾವಣನಿಗೆ ಬೇಕಾದಷ್ಟು ಬಾರಿ. ಆದರೆ ರಾವಣ ಅವನ ಮಾತನ್ನು ಕೂಡ ಕೇಳಲಿಲ್ಲ. ಅಸಂಶಯಂ ಹರಿಶ್ರೇಷ್ಠ ಕ್ಷಿಪ್ರಂ ಮಾಂ ಪ್ರಾಪ್ಸ್ಯತೆ ಪತಿ ಅಂತರಾತ್ಮ ಹಿಮೇ ಶುದ್ಧ ತಸ್ಮಿಂಶ್ಚ ಬಹವೋ ಗುಣಾಃ. ನನ್ನ ಒಳಮನಸ್ಸು ಹೇಳ್ತಾ ಇದೆ ರಾಮ ಬರ್ತಾನೆ, ನನ್ನ ಬಿಡ್ಸ್ಕೊಂಡು ಹೋಗ್ತಾನೆ ಅಂತ. ಆದರೆ ವಿಳಂಬ ಆಗಬಾರ್ದು. ವಿಳಂಬ ಆಗಿಬಿಟ್ರೆ
ಇನ್ನು 2 ತಿಂಗಳ ನಂತರ ನಾನು ಸತ್ತು ಹೋಗಿಬಿಡ್ತೇನೆ. ಉತ್ಸಾಹ ಪೌರುಷಂ ಸತ್ವಂ ಆನ್ವಶಂ ಕೃತಜ್ಞತಾ ವಿಕ್ರಮಶ್ಚ ಪ್ರಭಾವಶ್ಚ ಸಂತಿ ವಾನರ ರಾಘವೇ 14 ರಾಕ್ಷಸಾನಾಂ ಜಘಾನಯಃ ಜನಸ್ಥಾನೇ ವಿನಾಭ್ರಾತ್ರ ಶತ್ರುಸ್ತಸ್ತಸ್ಯ ನೋದ್ವಿಜೇ. 14,000 ಜನ ರಾಕ್ಷಸರನ್ನು ಏಕಾಂಗಿಯಾಗಿ ಕೊಂದವನು. ಅವನ ಪರಾಕ್ರಮದ ಬಗ್ಗೆ ನಾವು ಮತ್ತು ಮರು ವಿಮರ್ಶೆ ಮಾಡಬೇಕಾಗಿಲ್ಲ. ಆದರೆ ಆತ ಬೇಗ ಬರಬೇಕು. ವಿಳಂಬ ಮಾಡಿದರೆ ಅದು ಅನರ್ಥಕಾರಿಯಾಗಿತ್ತು. ನಸ ಶಕ್ಯ ಸ್ತುಲಯಿತುಂ ವ್ಯಸನೈ ಪುರುಷಋಷಭ ಅಹಂ ತಸ್ಯ ಪ್ರಭಾವಜ್ಞ ಶಕ್ರಸ್ಯೇವ ಪುಲೋಮಜ ಶರಜಾಲಾಂಶುಮಾಂಶೂರಃ ಕಪೇ ರಾಮದಿವಾಕರಃ ಶತ್ರುರಕ್ಷೋಮಯಂ ತೋಯಂ ಉಪಶೋಷಂ ನಯಿಷ್ಯತಿ ಇತಿ ಸಂಕಲ್ಪಮಾನಾಂ ತಾಂ ರಾಮಾರ್ಥೇ ಶೋಕಕರ್ಷಿತಾಂ ಅಷ್ಟು ಸಂಪೂರ್ಣನಯನಾಂ ಉವಾಚ ವಚನಂ ಕಪಿಃ. ಅವರಿಗೆ ಸಮಾಧಾನ ಮಾಡಲಿಕ್ಕಾಗಿ ಮತ್ತೊಮ್ಮೆ ಈ ಹನುಮಂತ ಮುಂದಿನಂತೆ ಮಾತಾಡಿದ. ಕೃತ್ವೈವಂ ತು ವಚೋ ಮಹ್ಯಂ ಕ್ಷಿಪ್ರಮೇಷ್ಯತಿ ರಾಘವಃ ಚಮೋಂ ಪ್ರಕರ್ಷನ್ ಮಹತೀಂ ಹರ್ಯಕ್ಷ ಗಣಸಂಕುಲಾಂ ಅಥವಾ ಮೋಚಯಿಷ್ಯಾಮಿ ತ್ವಾಮದ್ಯೈವ ವರಾನನೆ. ನೀನೇನು ಚಿಂತೆ ಮಾಡಬೇಕಾಗಿಲ್ಲ. ರಾಮ ಸದ್ಯದಲ್ಲೇ ನಿನ್ನ ಬಂದು ಬಿಡಿಸ್ಕೊಂಡು ಹೋಗ್ತಾನೆ. ನಿನಗೊಂದು ವೇಳೆ ಇನ್ನೂ ಚಿಂತೆ ಇದ್ದರೆ ನಾನೇ ನಿನ್ನನ್ನು ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತೇನೆ, ನಿನಗೆ ಪರಿಹಾರ ಕೊಡ್ತೀನಿ ಅಂತ ಹೇಳಿದ ಅವನು. ಅಸ್ಮಾತ್ ದುಃಖ ದುಪಾರೋಹ ಮಮ ಪೃಷ್ಠಮನಿಂದಿತೆ. ನನ್ನ ಬೆನ್ನ ಮೇಲೆ ಕೂತ್ಕೋ, ನಾನು ನಿನ್ನ ಕರ್ಕೊಂಡು ಹೋಗಿಬಿಡ್ತೇನೆ. ತ್ವಾಂತು ಪೃಷ್ಠಕತಾಂ ಕೃತ್ವಾ ಸಂತರಿಷ್ಯಾಮಿ ಸಾಗರಂ ಶಕ್ತಿರಸ್ತಿ ಹಿಮೆ ಓಢು ಲಂಕಾವಪಿ ಸರಾವಣಾಂ. ನೀನೇನು ದೊಡ್ಡ ಭಾರ ಅಲ್ಲ ನನಗೆ. ಇಡೀ ಲಂಕಾನಗರವನ್ನೇ, ಆ ಲಂಕಾನಗರದಲ್ಲಿ ರಾವಣನ ಸಮೇತ ನಾನು ಅದನ್ನು ಹೊರುವ ಶಕ್ತಿ ಉಳ್ಳವನಾಗಿದ್ದೇನೆ. ಹಾಗಾಗಿ ನಿನ್ನನ್ನು ಹೊತ್ಕೊಂಡು ಹೋಗಿ ರಾವಣನ ಪಾದಕ್ಕೆ ನಿನ್ನನ್ನು ಸಮರ್ಪಣೆ ಮಾಡೋದು ನನಗೆ ದೊಡ್ಡ ಕೆಲಸವೇ ಅಲ್ಲ. ಅಹಂ ಪ್ರಸ್ರವಣಸ್ಥಾಯ ರಾಘವ ಯಾಜ್ಯ ಮೈಥಿಲಿ ಪ್ರಾಪಯಿಷ್ಯಾಮಿ ಶಕ್ರಾಯ ಹವ್ಯಂ ಹುತಮಿವಾನರಃ ದ್ರಕ್ಷತ್ಯಜ್ಜೈವ ವೈದೇಹಿ ರಾಘವಂ ಸಹ ಲಕ್ಷ್ಮಣಂ ವ್ಯವಸಾಯ ಸಮಾಯುಕ್ತಂ ವಿಷ್ಣುಂ ದೈತ್ಯವದೇ ಯಥಾ ತ್ವದ್ದರ್ಶನ ಕೃತೋತ್ಸಾಹಂ ಅಷ್ಟಮಸ್ಥಂ ಮಹಾಬಲಂ ಪುರಂದರಮಿವಾಸೀನಂ ನಾಕರಾಜಸ್ಯ ಮೂರ್ಧನಿ ಪೃಷ್ಠಮಾರೋಹ ಮೇ ದೇವಿ ಮಾಂ ವಿಕಾಕ್ಷ ಸ್ವಶೋಭನೆ ಯೋಗಮನ್ವಿಚ್ಛ ರಾಮೇಣ ಶಶಾಂಕೇನೇವ ರೋಹಿಣಿ ಕಥಯಂತೀವ ಚಂದ್ರೇಣ ಸೂರ್ಯೇಣ ಚ ಸಹ ಮಹಾರ್ಚಿಷ ಮತ್ಪೃಷ್ಠಮಧಿರುಷ್ಯತ್ವಂ ತಾರಾಕಾಶ ಮಹಾರ್ಣವೌ ನಹಿಮೇ ಸಂಪ್ರಯಾತಸ್ಯ ಸ್ವಾಮಿತೋ ನಯತೋಂಗನೆ ಅನುಗಂತಿಂ ಗತಿಶಕ್ತಾಃ ಸರ್ವೇ ಲಂಕಾ ನಿವಾಸಿನಃ. ಲಂಕಾನಗರದ ನಿವಾಸಿಗಳಂತ ಯಾರ ರಾಕ್ಷಸರು ಇಲ್ಲಿ ಬಂದರೂ ಕೂಡ ಅವರು ನನ್ನನ್ನು ತಡೆಯಲಾರರು. ನಾನು ಅನಾಯಾಸವಾಗಿ ನಿನ್ನನ್ನು ಇಲ್ಲಿಂದ ಹೊತ್ಕೊಂಡು ಹೋಗಿಬಿಡ್ತೇನೆ. ಯಥೈವಾಹ ಮಿಹ ಪ್ರಾಪ್ತಃ ತಥೈವಾಹ ಮಸಂಶಯಃ ಯಾಸ್ಯಾಮಿ ಪಶ್ಯ ವೈದೇಹಿ ತ್ವಾಮುದ್ಯಮ್ಯ ವಿಹಾಯಸಂ ಮೈಥಿಲೀ ತು ಹರಿಶ್ರೇಷ್ಠಾತ್ ಶ್ರುತ್ವಾ ವಚನಮದ್ಭುತಂ ಹರ್ಷ ವಿಸ್ಮಿತ ಸರ್ವಾಂಗಿ ಹನುಮಂತ ಮತಾಬ್ರವೀತ್. ಹನುಮಂತನಿಗೆ ಅವಳು ಉತ್ತರ ಹೇಳಿದಂತೆ, ಹನುಮನ್ ದೂರ ಮಧ್ವಾನಂ ಕಥಂ ಮಾಂ ಓಢುಂ ಇಚ್ಛಸಿ ತದೇವ ಖಲು ಮೇ ತೇ ಮನ್ಯೆ ಕಪಿತ್ವಂ ಹರಿಯೂಥಪ ಕಥಂ ವಾಲ್ಪ ಶರೀರಸ್ತ್ವಂ ಮಾಮಿತೋ ನೇತುಮಿಚ್ಛಸಿ. ನೀನು ನಿಜವಾಗ್ಲೂ ಕಪಿನೇ, ಸರಿಯಾಗಿ ಆಲೋಚನೆ ಮಾಡಿಲ್ಲ. ನೀನು ಸರಿಯಾಗಿ ಆಲೋಚನೆ ಮಾಡಿದ್ರೆ ನನ್ನನ್ನು ನೀನು ಹೇಗೆ ಹೊರ್ತಿ ಅಂತ ಅನ್ನೋದನ್ನ ನೀನು ವಿಮರ್ಶೆ ಮಾಡಬೇಕಾಗಿತ್ತು. ನೀನು ಇಷ್ಟು ಸಣ್ಣ ಶರೀರದ ಮೇಲೆ ನನ್ನನ್ನು ಹೊರತಿ ಹೇಗೆ, ಹೊತ್ಕೊಂಡು ಹೋಗ್ತಿ ಹೇಗೆ ಅಂತ ಕೇಳಿದ್ದವಳು. ಸಕಾಶಂ ವಾನರೇಂದ್ರಸ್ಯ ಭರ್ತುರ್ಮೇ ಪ್ಲವಕರ್ಷಭ ಸೀತಾಯ ವಚನಂ ಶುತ್ವ ಹನುಮಾನ್ ಮಾರುತಾತ್ಮಜಃ ಚಿಂತಯಾಮಾಸ ಲಕ್ಷ್ಮೀವಾನ್ ನವಂ ಪರಿಭವಂ ಕೃತಂ ನಮೇ ಜಾನಾತಿ ಸತ್ವಂ ವಾ ಪ್ರಭಾವಂ ವಾಸಿತೆ ಕ್ಷಣ ತಸ್ಮಾತ್ ಪಶ್ಯತು ವೈದೇಹಿ ಯದ್ರೂಪಂ ಮಮ ಕಾಮತಃ. ಅವನಿಗೆ, ಹನುಮಂತನಿಗೆ ಅದೊಂಥರದ ಸೋಲಾದಂಗಾಯ್ತು. ಇಷ್ಟು ಸಣ್ಣ ಶರೀರ ಇದ್ದವನು ನೀನು ನನ್ನನ್ನು ಹೇಗೆ ಹೊತ್ಕೊಂಡು ಹೋಗ್ತಿ? ಸೀತೆ ಒಂದು 5-5 ಅಡಿ ಎತ್ತರ ಇರ್ತದೆ, ಇವನೊಂದು 6-6 ಅಡಿ ಎತ್ತರ ಇರ್ಬೋದು. ಇವನು ನನ್ನನ್ನು ಹೇಗೆ ಹೊರ್ತಾನೆ ಅಂತ ಅವಳಿಗೆ ಅನಿಸ್ತು. ಅವನು ಅದು ತನ್ನ ಪರಾಕ್ರಮಕ್ಕೊಂದು ಅವಮಾನ ಅಂತ ಭಾವಿಸಿದ. ಅದೇನು ಮಾಡಿದ ಅಂದರೆ, ಇವಳಿಗೆ ನನ್ನ ಶಕ್ತಿ, ನನ್ನ ಸ್ವಲ್ಪ ಪ್ರಭಾವ ತಿಳಿದಂತೆ ಕಾಣೋದಿಲ್ಲ, ನನ್ನ ರೂಪ ಒಂದ್ಸರಿ ನೋಡಲಿ ಇವಳು ಅಂತ ಆಲೋಚನೆ ಮಾಡಿದ ಅವನು. ಇತಿ ಸಂಚಿಂತ್ಯ ಹನುಮ ಸದಾ ಪ್ಲವಕ ಸಪ್ತಮಃ
ದರ್ಶಯಾಮಾಸ ವೈದೇಹ್ಯ ಸ್ವರೂಪ ಮರಿಮರ್ದನಃ ತತಸ್ಮಾತ್ ಪಾದಪಾದ್ ಭೀಮಾನ್ ಆಪ್ಲುತ್ಯ ಪ್ಲವಗರ್ಷಭಃ ತಥೋ ವರ್ಧಿತುಮಾರೇಭೆ ಸೀತಾ ಪ್ರತ್ಯಯ ಕಾರಣಾತ್ ಮೇರುಮಂದರ ಸಂಕಾಶೋ ಬಭೌ ದೀಪ್ತಾನಲಪ್ರಭಃ ಅಗ್ರತೋ ವ್ಯವಕಸ್ಥೆ ಚ ಸೀತಾಯ ವಾನರೋತ್ತಮಃ ಹರಿಪರ್ವತ ಸಂಕಾಶಃ ತಾಮ್ರವಕ್ತ್ರೋ ಮಹಾಬಲಃ ವಜ್ರದಂಷ್ಟನಖೋ ಭೀಮಃ ವೈದೇಹೀಮಿದಮಬ್ರವೀತ್ ಸಪರ್ವತ ವನೋದ್ದೇಶಾಂ ಸಪಾಟ್ಟ ಪ್ರಾಕಾರತೋರಣಾಂ ಲಂಕಾಮಿಮಾಂ ಸ್ತನಾಥಾಂ ವಾ ನಯಿತುಂ ಶಕ್ತಿರಸ್ತು ಮೇ ತದವಸ್ಥಾಪ್ಯತಾಂ ಬುದ್ಧಿರಲಂ ದೇವಿ ವಿಕಾಂಕ್ಷಯ ವಿಶೋಕಂ ಕುರು ವೈದೇಹಿ ರಾಘವಂ ಸಹ ಲಕ್ಷ್ಮಣಂ. ತನ್ನ ರೂಪವನ್ನು ಆತ ಬೆಳೆಸಿದಂತೆ. ಕೂತ್ಕೊಂಡಿದ್ದಂಥ ಶಿಂಶುಪಾ ವೃಕ್ಷ ಇತ್ತಲ್ಲ, ಅದರಿಂದ ಕೆಳಗಿಳಿದ. ಅಂದರೆ ಹಿಂದೊಮ್ಮೆ ಕೆಳಗಿಳಿದಿದ್ದ. ಕೆಳಗಿಳಿದವನು ಮಾತಿನ ನಡುವೆ ಯಾವುದೋ ಒಂದು ಸರಿ ಮತ್ತೆ ಆ ಶಿಂಶುಪಾ ವೃಕ್ಷವನ್ನು ಏರಿದ್ದಿರ್ಬೋದು. ಅಥವಾ ಆ ಶಿಂಶುಪಾ ವೃಕ್ಷದಿಂದ ಒಮ್ಮೆ ಕೆಳಗಿಳಿದವನು ಮತ್ತೇನು ಶಿಂಶುಪಾ ವೃಕ್ಷದ ಮೇಲೆ ಏಲಿರ್ಬೇಕಿಲ್ಲ. ಅಂತೂ ಆ ತಾನು ನಿಂತಹ ಜಾಗದಿಂದ ಸ್ವಲ್ಪ ಎತ್ತರವಾದ ಜಾಗ ಇದ್ದಿರ್ಬೇಕದು, ಮಣ್ಣಿನ ದಿನ್ನೆ. ಅದರಿಂದ ಕೆಳಗಿಳಿದು ತನ್ನ ಶರೀರವನ್ನು ವರ್ಧಿಸಿದ. ಮೇರು ಪರ್ವತದಂತೆ ಮಂದರ ಪರ್ವತದಂತೆ ಇದ್ದ. ಅವನು ಇಡೀ ಶರೀರ ಹೇಗೆ ಜ್ವಲಿಸ್ತಿತ್ತು ಅಂದರೆ ದೊಡ್ಡ ಬೆಂಕಿಯ ಬೆಟ್ಟದಂತೆ. ಮುಖ ಕೆಂಪು ಬಣ್ಣದ್ದಾಗಿತ್ತು. ಹಲ್ಲುಗಳು ವಜ್ರದಂತೆ, ವಜ್ರದಷ್ಟು ಬಲಿಷ್ಠವಾದಂತಹ ಹಲ್ಲು ಮತ್ತು ಊರುಗಳು ಅವನಿಗೆ. ಭಯಂಕರನಾಗಿ ಕಾಣ್ತಾ ಇದ್ದ. ನಿನ್ನನ್ನು ಹೊತ್ಕೊಂಡು ಹೋಗೋದೇನು ನನಗೆ ಕಷ್ಟ ಅಲ್ಲ. ಇಡೀ ಲಂಕಾನಗರವನ್ನೇ, ಆ ಲಂಕಾನಗರದ ಉದ್ಯಾನವನಗಳು, ಅದರ ಸರೋವರ, ಅದರ ನದಿ, ಅದರಲ್ಲಿರುವಂಥ ಮಹಾ ರಾಕ್ಷಸರು, ರಾವಣ, ಎಲ್ಲರನ್ನ ಸಮೇತವಾಗಿ ಲಂಕಾನಗರವನ್ನೇ ಬೇಕಾದ್ರೆ ನಾನು ಹೊತ್ತೊಯ್ಯಬಲ್ಲೆ. ನನ್ನ ಬಗ್ಗೆ ನಿನಗೆ ವಿಶ್ವಾಸ ಮೂಡಲಿ, ನನ್ನ ಬಗ್ಗೆ ನೀನು ಯಾವುದೇ ಸಂಶಯ ತಾಳಬೇಡ, ನಾನು ನಿನ್ನನ್ನು ಹೊರಬಲ್ಲೆ ಅಂತ ಅವನಿಗೆ ಸಮಾಧಾನ ಮಾಡಿ ಹೇಳಿದ. ರಾಮದೂತೋ ದದೌ ತಸ್ಯೈ ರಾಘವಸ್ಯಾಂಗುಲೀಯಕಂ ತಾಮ್ರಾಮ ಮುದ್ರಿಕಾಂ ದೃಷ್ಟ್ವಾ ನತ್ವಾ ತಾಮಬ್ರವೀತ್ ಕಪಿಂ ಸರ್ವಂ ಕಥಯ ತದ್ವೃತ್ತಂ ಯಥಾ ದೃಷ್ಟಂ ತ್ವಯಾತ್ರ ಹಿ ತದಾ ತಾಂ ಸಾಂತ್ವಯಾಮಾಸ ರಾಮೋ ಮತ್ಸ್ಕಂಧಮಾಸ್ಥಿತಃ ವಾನರೇಂದ್ರೈ ಸಮಾಗತ್ಯ ಹತ್ವಾ ರಾವಣಮಾಹವೇ ತಾಂ ನೇಷ್ಯತಿ ಭಯಂ ಸೀತೆ ತ್ಯಜತ್ವಂ ಮಮ ವಾಕ್ಯತಃ ತತಃ ಸೀತಾ ಪ್ರತ್ಯಯಾರ್ಥಂ ರೂಪಂ ಸ್ವಂ ದರ್ಶಯನ್ ಕಪಿಃ ತತಃ ಪುನಃ ಪ್ರತ್ಯಯಾರ್ಥಂ ಸೀತಾಯೈ ರಾಘವೋದಿತಂ. ಆನಂದರಾಮಾಯಣ ಹಾಗೆ ಹೇಳ್ತೀವಿ. ಸೀತೆಗೆ ವಿಶ್ವಾಸ ಬರಲಿ ಅನ್ನೋ ಕಾರಣಕ್ಕಾಗಿ ತನ್ನ ಶರೀರವನ್ನು ಆತ ಬೆಳೆಸಿ ಮತ್ತಷ್ಟು ಅವಳಿಗೆ ವಿಶ್ವಾಸ ಮೂಡುವಂತೆ ಮಾತನಾಡಿದ. ಅವಳಿಗೆ ಇನ್ನೂ ಅವಳ ಮನಸ್ಸಿನಲ್ಲಿ ಏನಾದರೂ ಸಂಶಯದ ಲವಲೇಶ ಉಳಿದಿದ್ರೆ ಆ ಸಂಶಯದ ಲವಲೇಶ ಎಲ್ಲ ಪರಿಹಾರ ಆಗುವಂತೆ ಮತ್ತೆ ಅವಳ ಎದುರಿಗೆ ಆತ ತಾನು ರಾಮನನ್ನು ಕಂಡದ್ದನ್ನ, ರಾಮನ ದೂತಗಳನ್ನು ಮತ್ತೊಮ್ಮೆ ಅವಳಿಗೆ ವಿವರವಾಗಿ ಹೇಳಿದ. ಸಂದೃಷ್ಟ ಭೀಮಸಂಕಾಶಮುವಾಚ ಜನಕಾತ್ಮಜ ಪದ್ಮಪತ್ರ ವಿಶಾಲಾಕ್ಷಿ ಮಾರುತ ಸೌರ ಸಂಸುತಂ ತವ ಸತ್ವಂ ಬಲಂ ಚೇವ ವಿಜಾನಾಮಿ ಮಹಾಕಪೆ ವಾಯೋರಿವ ಗತಿಂ ಚಾಪಿ ತೇಜಶ್ಚಾಗ್ನೇರಿವಾದ್ಭುತಂ ಪ್ರಾಕೃತೋನ್ಯಃ ಕಥಂ ಚೇಮಾಂ ಭೂಮಿ ಮಾಗಂತುಮರ್ಹತಿ. ನಿನ್ನ ಶಕ್ತಿ ನನಗೆ ಗೊತ್ತು, ಆದರೂ ನಿನ್ನನ್ನು ಪರೀಕ್ಷೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ, ನಿನ್ನನ್ನು ಹುರಿದುಂಬಿಸಬೇಕು ಅನ್ನೋ ಕಾರಣಕ್ಕಾಗಿ ಹೀಗೆ ಹೇಳಿದೆ. ಸಾಮಾನ್ಯರ ವ್ಯಕ್ತಿಯಾಗಿದ್ದರೆ ಅವರಿಗೆ ಈ ರಾಕ್ಷಸ ಸಾಮ್ರಾಜ್ಯಕ್ಕೆ ಕಾಲಿಡಲಿಕ್ಕೆ ಆಗ್ತಿರ್ಲಿಲ್ಲ. ಉದಧೆ ರಪ್ರಮೇಯಸ್ಯ ಪಾರಂ ವಾನರ ಪುಂಗವ ಜಾನಾಮಿ ಗಮನೆ ಶಕ್ತಿಂ ನಯನೇ ಚ ತೇ ಮಮ ಅವಶ್ಯಂ ಸಂಪ್ರಧಾರ್ಯಾಶು ಕಾರ್ಯಸಿದ್ಧಿರ್ಮಹಾತ್ಮನಃ ಅಯುಕ್ತುಂ ತು ಕಪಿಶ್ರೇಷ್ಠ ಮಮ ಗಂತುಂ ತ್ವಯಾನಘ. ನೀನು ನನ್ನನ್ನು ಹೊತ್ಕೊಂಡು ಹೋಗಬಲ್ಲಿಕ್ಕೇನೋ ಸಮರ್ಥ ಹೌದು, ಆದರೆ ನೀನು ಈ ಎಲ್ಲ ಕಾರ್ಯಕ್ಕೆ ಹೇಗೆ ಸಮರ್ಥನಾಗಿದ್ದೀಯ ಅನ್ನೋದನ್ನು ವಿಚಾರ ಮಾಡ್ತಿದ್ದೀಯೋ ಅದ್ರ ಬಗ್ಗೆ ನಾನೂ ಕೂಡ ವಿಚಾರ ಮಾಡ್ತಿದ್ದೇನೆ. ನೀನು ನನ್ನನ್ನು ಹೊತ್ಕೊಂಡು ಅಪಾರ ವೇಗದಿಂದ ಪ್ರಯಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಏನೇನು ಸಮಸ್ಯೆಗಳು ಒದಗಬಹುದು ಅದನ್ನು ಸ್ವಲ್ಪ ನಾನು ಆಲೋಚನೆ ಮಾಡಬೇಕು ಅಂತ ಹೇಳಿದ್ದವಳು. ವಾಯು ವೇಗ ಸಮವೇಗಸ್ಯ ವೇಗೋ ಮಾಂ ಮೋಹಯತ್ತವ. ಎಲ್ಲದಕ್ಕಿಂತ ಮೊದಲನೇದಾಗಿ ಆ ಬೀಸುವ ಗಾಳಿಯಿಂದಾಗಿ ನಾನು ಮೂರ್ಛೆ ಹೋಗಿಬಿಡ್ಬೋದು.
ನಿಮಗೆ ಅದರೆಲ್ಲ ಆ ಗಾಳಿ ಆ ವೇಗ ಅದೆಲ್ಲ ಅಭ್ಯಾಸ ಇರಬಹುದು, ನನಗೆ ಅಭ್ಯಾಸ ಇಲ್ಲ, ಹಾಗಾಗಿ ನನಗೆ ಅದರಿಂದ ತೊಂದರೆ ಆಗಬಹುದು. ಅಹಂ ಆಕಾಶಮಾಪನ್ನ ಹಿ ಉಪರಿ ಉಪರಿ ಸಾಗರಂ ಪ್ರಪತೇಯಂ ಹಿ ತೇ ಪೃಷ್ಠಾತ್ ಭಯಾದ್ ವೇಗೇನ ಗಚ್ಚತಃ. ನಾನು ಹೆದರಿ ನಿನ್ನ ಹೆಗಲಿನ ಮೇಲಿದ್ದ ಕೆಳಗೆ ಬೀಳಬಹುದು. ಪತಿತಾ ಸಾಗರೇ ಚಾಹಂ ಕಿಮ್ಮಿ ನಕ್ರ ಝಷಾಕುಲೆ ಭವೇಯಮಾಶು ವಿವಶ ಯಾದಸ ಮನ್ನಮುತ್ತಮಂ. ತಿಮಿಂಗಿಲಗಳು ಮೊಸಳೆಗಳು ನಾನು ತಿಂದು ಹಾಕಿಬಿಡ್ಬೋದು. ನಚಶಕ್ಷೇ ತ್ವಯಾ ಸಾಧ್ಯಂ ಗಂತುಂ ಶತ್ರು ವಿನಾಶನ ಕಲತ್ರಪತಿ ಸಂದೇಹ ತ್ವಯ್ಯಪಿ ಸ್ಯಾದ ಸಂಶಯ. ಒಬ್ಬ ಸ್ತ್ರೀಯನ್ನ ನೀನು ಎತ್ಕೊಂಡು ಹೋಗ್ತಿದ್ದಿ ಅಂತಂದ್ರೆ ಇದ್ರ ಬಗ್ಗೆ ನೀನು ಸ್ವಲ್ಪ ವಿಚಾರ ಮಾಡಬೇಕು, ನಾನು ವಿಚಾರ ಮಾಡಬೇಕು ಅಂದವಳು. ಯಾಕೆಂತಂದ್ರೆ ನಿನ್ನ ಬಗ್ಗೆನೂ ಯಾರಿಗಾದ್ರೂ ಸಂಶಯ ಬರಬಹುದು. ಆಜನ್ಮ ಬ್ರಹ್ಮಚಾರಿ ಯಾವ ಸ್ತ್ರೀಯನ್ನು ಹೀಗೆ ವೇಗದಿಂದ ಹೆಗಲ ಮೇಲೆ ಕೂತ್ಕೊಂಡು ಎತ್ಕೊಂಡು ಹೊರಟಿದ್ದಾನೆ ಗೊತ್ತಿಲ್ಲದೆ ಇದ್ದವ್ರು ಏನೂ ಮಾತಾಡ್ಬೋದಲ್ಲ. ಅದಕ್ಕಾಗಿ ಇದನ್ನೆಲ್ಲದನ್ನು ಕೂಡ ನಾನು ಆಲೋಚನೆ ಮಾಡಬೇಕು ಅಂದವಳು. ಕಲತ್ರವತಿ ಸಂದೇಹ ತ್ವಯ್ಯಪಿ ಸ್ಯಾತ್ ಅಸಂಶಯ. ನಿನ್ನ ಬಗ್ಗೆನೂ ಕೂಡ ಜನರಿಗೆ ಸಂಶಯ ಬರಲಿಕ್ಕೆ ಸಾಧನ ಆಗಬಹುದು. ಕ್ರಿಯಮಾಣಂತು ಮಾಂ ದೃಷ್ಟ ರಾಕ್ಷಸ ಭೀಮ ವಿಕ್ರಮಾ ಅನುಗಚ್ಚೇಯುರಾದಿಷ್ಟಾ ರಾವಣೇನ ದುರಾತ್ಮನ. ಆವಾಗ ನೀನು ನನ್ನ ಹೊತ್ಕೊಂಡು ಹೊರಟದ್ದನ್ನು ನೋಡಿ ರಾವಣನ ಆಜ್ಞೆಯಿಂದ ಸೈನಿಕರು ನಿನ್ನನ್ನು ಬೆನ್ನಕ್ಕೆ ಬರಬಹುದು. ತೈಸ್ತ್ವಂ ಪರಿವೃತ ಶೂರೈ ಶೂಲ ಮುದ್ಗರ ಪಾಣಿಭಿ ಭವೇಸ್ತ್ವಂ ಸಂಶಯಂ ಪ್ರಾಪ್ತೋ ಮಯಾ ವೀರ ಕಲತ್ರವಾನ್. ನನ್ನನ್ನು ನೀನು ಹೊತ್ಕೊಂಡು ಹೊರಟ್ರೆ ಆಗ ಅವರೇನು ಯುದ್ಧ ಮಾಡ್ಲಿಕ್ಕೆ ಬರ್ತಾರಲ್ಲ, ಯುದ್ಧ ಮಾಡ್ಲಿಕ್ಕೆ ಬಂದಾಗ ನೀನು ನಿನ್ನ ಗಮನವನ್ನು ಆ ಕಡೆ ಹರಿಸಬೇಕಾಗ್ತದೆ. ಆ ಕಡೆ ಗಮನ ಹರಿಸಿಬಿಟ್ರೆ ಯುದ್ಧದಲ್ಲಿ ಯಾವತ್ತೂ ಕೂಡ ಜಯ ಅಪಜಯ ಇವೆರಡು ಸಂಶಯಗ್ರಸ್ತ ಏನೂ ಆಗಬಹುದು. ಅದರಿಂದ ನಾನು ಮತ್ತೆ ತೊಂದರೆಗೊಳಗಾಗಬಹುದು. ಸಾಯುಧೋ ಬಹವೋ ವ್ಯೋಮ್ನಿ ರಾಕ್ಷಸಾಸ್ತುಂ ನಿರಾಯುಧಃ ಕಥಂ ಶಕ್ಷ್ಯಸಿ ಸಂಜ್ಞಾತುಂ ಮಾಂತೈವ ಪರಿರಕ್ಷಿತುಂ. ನಿನ್ನನ್ನು ನೀನು ರಕ್ಷಣೆ ಮಾಡ್ಕೋಬೇಕು, ನನ್ನನ್ನು ರಕ್ಷಣೆ ಮಾಡಬೇಕು. ಇದೆಲ್ಲವೂ ಕೂಡ ನೀನು ಮಾಡಲಿಕ್ಕೆ ಸಮರ್ಥನಿರೋರಾದರೂ ಕೂಡ ಸ್ವಲ್ಪ ತೊಂದರೆಗೊಳಗಾಗಬಹುದು. ನೀನು ವಿದ್ಯಮಾನಸ್ಯ ರಕ್ಷೋಭಿಸ್ತವ ತೈ ಕ್ರೂರಕರ್ಮಭಿ ಪ್ರಪತೇಯಂ ಹಿತೇ ಪೃಷ್ಠಾತ್ ಭಯಾರ್ಥ ಕಪಿಸತ್ತಮ ವಸ ರಕ್ಷಾಂಸಿ ಭೀಮಾನಿ ಮಹಾಂತಿ ಬಲವಂತಿ ಚ ಕಥಂಚಿತ್ ಸಂಪ್ರಾಯತ್ವಾಂ ಜಯೇಯು ಕಪಿಸತ್ತಮ. ನಾನು ನಿನ್ನ ಬೆನ್ನಿನಿಂದ ಕೆಳಗೆ ಬಿದ್ದು ರಾಕ್ಷಸರ ವಶಳಾಗಿಬಿಟ್ರೆ ಆ ರಾಕ್ಷಸರು ನಿನ್ನನ್ನು ಕೂಡ ಹಿಡಿದು ಹಾಕಿಬಿಡ್ಬೋದು, ನಿನ್ನನ್ನು ಕೂಡ ಬಂಧನಕ್ಕೊಳಪಡಿಸಬಹುದು. ಅಥವಾ ಯುದ್ಧಮಾನಸ್ಯ ಪತೇಯಂ ವಿಮುಖಶ್ಯತೆ ಪತಿತಾಂಚ ಗೃಹೀತ್ವಾ ಮಾಂ ನಿಯೇಯು ಪಾಪರಾಕ್ಷಸಾಃ ಮಾಂ ವಾ ಹರೇಯು ತ್ವದ್ಧಸ್ತಾತ್ ವಿಷಸೇಯುರಥಾಪಿವ. ನಾವು ಹೀಗೆ ಇದ್ರೆ ಇನ್ನೆರಡು ತಿಂಗಳು ತನಕ ನಮ್ಗೆ ಅವಕಾಶ ಆದರೂ ಇದೆ. ಓಡಿ ಹೋಗ್ಲಿಕ್ಕೆ ನಾನು ಪ್ರಯತ್ನ ಪಟ್ಟೆ ಅಂತಂದ್ರೆ ಕೂಡಲೇ ನನ್ನ ಕೊಂದು ಹಾಕಿಬಿಡ್ಬೋದು ರಾವಣ. ಅದು ಮತ್ತಷ್ಟು ಅಪಾಯಕಾರಿ ಆಗ್ಬೋದು, ನನಗೆ ಹೊಚ್ಚಿ ಹಾಕಿಬಿಡ್ಬೋದು ನನ್ನ ಅಂತಂದವಳು. ತ್ವತ್ಪ್ರಯತ್ನೋ ಹರಿಶ್ರೇಷ್ಠ ಭವೇ ನಿಷ್ಫಲ ಏವತು. ಅಷ್ಟೆಲ್ಲ ಸಾಗರವನ್ನು ದಾಟಿ ಬಂದಿಲ್ಲ, ಆ ಸಾಗರವನ್ನು ದಾಟಿ ಬಂದಂತಹ ನಿನ್ನ ಪ್ರಯತ್ನ ಏನಿದೆ ಇದೆಲ್ಲ ವ್ಯರ್ಥ ಆಗಿ ಹೋಗ್ಬೋದು. ಕಾಮಂ ತ್ವಮಸಿ ಪರ್ಯಾಪ್ತಃ ನಿಹಂತುಂ ಸರ್ವರಕ್ಷಸಾನ್ ರಾಘವಸ್ಯ ಯಶೋ ಹೀಯೇತ್ ತ್ವಯಾ ಶಕ್ತೈತು ರಾಕ್ಷಸೈಃ. ಇನ್ನೆಲ್ಲದಕ್ಕಿಂತ ಮುಖ್ಯವಾದ ಸಂಗತಿ ಏನಂದ್ರೆ ರಾವಣ ನನ್ನನ್ನು ಕಳ್ಳತನದಿಂದ ಪಾರ ಮಾಡ್ಕೊಂಡು ಬಂದ, ರಾಮನು ಕೂಡ ನನ್ನನ್ನು ಕಳ್ಳತನದಿಂದಲೇ ಬಿಡಿಸ್ಕೊಂಡು ಹೋದ ಅಂತ ಜನ ಕೀಳಾಗಿ ಮಾತನಾಡುವಂತೆ ಆಗಬಾರ್ದು. ರಾವಣೇನ ಅಪಹಾರ ಮಾಡಿದ್ದಾನೆ, ಆ ಅಪಹಾರಕ್ಕೆ ಆ ಅಪರಾಧಕ್ಕೆ ತಕ್ಕ ಶಿಕ್ಷೆಯನ್ನು ರಾಮ ಆತನಿಗೆ ಕೊಡಬೇಕು. ಆ ಮೂಲಕವಾಗಿ ಬಹಿರಂಗವಾಗಿಯೇ ರಾಜಾರೋಷವಾಗಿ ನನ್ನ ಕರ್ಕೊಂಡು ಹೋಗಬೇಕು. ಅದೇ ರಾಮನಿಗೆ ಉಚಿತ. ರಾಮನ ಕೀರ್ತಿಗೆ ಕಲಂಕ ಬರುವಂತೆ ಆಗಬಾರ್ದು. ರಾವಣ ಉಳಿದ ರಾಕ್ಷಸರೆಲ್ಲರನ್ನು ಕೂಡ ರಾಮ ಬಂದು ಆ ಕೀರ್ತಿಯನ್ನು ರಾಮ ಪಡ್ಕೊಳ್ಬೇಕು. ಇಲ್ಲದೇ ಇದ್ರೆ ತನ್ನ ಪತ್ನಿಯನ್ನು ತಾನು ಬಿಡಿಸ್ಕೊಳ್ಳಿಕ್ಕಾಗಲಿಲ್ಲ, ಇವನಿಗೆ ತನ್ನ ಪತ್ನಿಯರನ್ನು ಕೊಂದವನನ್ನು ಕೊಲ್ಲಿಕ್ಕಾಗಲಿಲ್ಲ,
ಬೇರೆ ಯಾರಿಂದಲೂ ಆ ಕೆಲಸ ಮಾಡಿಸಿದ ಅಂತ ರಾಮನಿಗೆ ಅಪಕೀರ್ತಿ ಬರುವಂತೆ ಆಗಬಾರ್ದು. ಅದಕ್ಕಾಗಿ ನಾನು ನಿನ್ನ ಜೊತೆಗೆ ಬರೋದು ಸರಿಯಲ್ಲ ಅಂತವಳು. ಅಥವಾದಾಯ ರಕ್ಷಾಂಸಿ ನಿತೇಯು ಸಂಹೃತೆ ಹಿಮಾಂ ಯತ್ರತೆ ನಾಭಿಜಾನೀಯುರ್ನ ಹರೆಯೋ ನಾಪಿ ರಾಘವವು. ಈಗ ನಾನು ಎಲ್ಲಿದ್ದೇನೆ ಅಂತ ನಿನಗೆ ಗೊತ್ತು. ನನ್ನನ್ನು ಬಿಡಿಸ್ಕೊಂಡು ಹೋಗ್ಲಿಕ್ಕೆ ರಾಮ ಬರಬಹುದು. ನೀನು ನನ್ನನ್ನು ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀ ಅಂತ ಏನಾದರೂ ಬಹಿರಂಗವಾಗಿ ಬಿಟ್ಟರೆ ಆಗ ಈ ರಾಕ್ಷಸರು ನನ್ನನ್ನು ಮತ್ತಷ್ಟು ಗುಪ್ತವಾದಂಥ ಸ್ಥಾನದಲ್ಲಿ ಅಡಗಿಸಿಟ್ಟು ಬಿಡಬಹುದು. ಹಾಗೇನಾದರೂ ಅಡಗಿಸಿಟ್ಟುಬಿಟ್ರೆ ಅದು ನನ್ನ ಬಿಡುಗಡೆ ಮತ್ತಷ್ಟು ತೊಂದರೆಗೊಳಗಾಗ್ಬೋದು. ಈಗ ಬಹಳ ಕಷ್ಟಪಟ್ಟು ನಾನು ಎಲ್ಲಿದ್ದೀನಿ ಅಂತ ನೀನು ಕಂಡುಹಿಡಿದಿದ್ದಿ. ಮತ್ತಷ್ಟು ರಹಸ್ಯದ ಸ್ಥಳದಲ್ಲಿ ನನ್ನನ್ನು ಇಟ್ಟುಬಿಟ್ರೆ ನಿನಗಾಗಲಿ ಬೇರೆಯವರಿಗಾಗಲಿ ನನ್ನನ್ನು ಹುಡುಕಿ ತಿಳ್ಕೊಳ್ಳೋದು ಮತ್ತೆ ಕಷ್ಟಕ್ಕೆ ಸಿಲುಕುವಂಥ ಪ್ರಸಂಗ ಆಗಬಹುದು. ಆರಂಭಸ್ತು ಮದರ್ಥೋಜಂ ತಪಸ್ತವ ನಿರರ್ಥಕಃ ತ್ವಯಾಹಿತಃ ರಾಮಸ್ಯ ಮಹಾನಾಗಮನೇ ಗುಣಃ ಮಯಿ ಜೀವಿತಮಾಯತ್ತಂ ರಾಘವಸ್ಯ ಮಹಾತ್ಮನಃ ಭ್ರಾತೃಣಾಂತ ಮಹಾಬಾಹೋ ತವ ರಾಜಕುಲಸ್ಯ ಚ ತೌ ನಿರಾಶೋ ಮದರ್ಥಂ ತು ಶೋಕ ಸಂತಾಪಕರ್ಷಿತೌ. ಹಾಗಾಗಿ ಯಾವುದು ಈ ಸಂದರ್ಭದಲ್ಲಿ ಉಚಿತ ಅಂದರೆ ನೀನು ಹೋಗಿ ರಾಮಲಕ್ಷ್ಮಣರನ್ನು ಕರ್ಕೊಂಡು ಬರಬೇಕು, ಅವರು ನನ್ನನ್ನು ಬಿಡಿಸ್ಕೊಂಡು ಹೋಗಬೇಕು, ಅದೇ ಉಚಿತ. ಸಹ ಸರ್ವರ್ಕ್ಷ ಹರಿಭಿ ತ್ಯಕ್ಷತಃ ಪ್ರಾಣಸಂಗ್ರಹಂ ಭರ್ತೃಭಕ್ತಿಂ ಪುರಸ್ಕೃತ್ಯ ರಾಮಾದನ್ಯಸ್ಯ ವಾನರ ನ ಸ್ಪೃಶಾಮಿ ಶರೀರಂತು ಪುಂಸೋ ವಾನರ ಪುಂಗವ. ಎಲ್ಲಕ್ಕಿಂತ ಮಹತ್ವದ ಕಾರಣ ಏನಂದರೆ ರಾಮ ಬಿಟ್ಟು ಬೇರೆ ಯಾರ ಶರೀರವನ್ನು ಕೂಡ ನಾನು ಇಚ್ಛೆಯಿಂದಾಗಲಿ ಅನಿಚ್ಛೆಯಿಂದಾಗಲಿ ಮುಟ್ಟುವಂಥವಳಲ್ಲ. ಹಾಗಾಗಿ ನೀನು ಈ ಪ್ರಯತ್ನವನ್ನು ಕೈ ಬಿಡಬೇಕು ಅಂದವಳು. ಯದಹಂ ಗಾತ್ರ ಸಂಸ್ಪರ್ಶಂ ರಾವಣಸ್ಯ ಬಲಾದ್ಗತ ಅನೀಶಾ ಕಿಂ ಕರಿಷ್ಯಾಮಿ ವಿನಾಥ ವಿಪಶಾಸಿತಿ. ಹಾಗಾದ್ರೆ ರಾವಣನ ನಿನ್ನ ಶರೀರವನ್ನು ಹೇಗೆ ಮುಟ್ಟಿದ, ಅದಕ್ಕಾಗಿ ನೀನು ಅವಕಾಶ ಕೊಟ್ಟಿ ಅಂತಂದರೆ ಅಲ್ಲಿ ನಾನು ಅನಾಥಳಾಗಿದ್ದೆ, ಪರಾಧೀನಳಾಗಿದ್ದೆ, ಅದಕ್ಕೇನು ಮಾಡುವಂತಿರಲಿಲ್ಲ. ಇದು ರಾಮೋ ದಶಗ್ರೀವಂ ಇಹ ಹತ್ವಾ ಸಬಾಂಧವಂ ಮಾಮಿತೋ ಗೃಹ್ಯ ಗಚ್ಚೇತ ತತ್ತಸ್ಯ ಸದೃಶಂ ರವೇ ಭವೇತ್. ಶ್ರುತಾ ಹಿ ದೃಷ್ಟಾಶ್ಚ ಮಯಾ ಪರಾಕ್ರಮಾಃ ಮಹಾತ್ಮನಸ್ತಸ್ಯ ರಣಾವಮರ್ದಿನಃ ನ ದೇವ ಗಂಧರ್ವ ಭುಜಂಗ ರಾಕ್ಷಸಾಃ ಭವಂತಿ ರಾಮೇಣ ಸಮಾಹಿ ಸಂಯುಗೆ ಸಮೀಕ್ಷಿತಂ ಸಂಯತಿ ಚಿತ್ರಕಾರ್ಮುಕಂ ಮಹಾಬಲಂ ವಾಸವತುಲ್ಯ ವಿಕ್ರಮಂ ಸಲಕ್ಷ್ಮಣಂ ಕೋ ವಿಷಹೇತ ರಾಘವಂ ಹುತಾಶನಂ ದೀಪ್ತ ನಿವಾನಂದೇರಿತಂ. ರಾಮನನ್ನು ಎದುರಿಸಲಿಕ್ಕೆ ರಾಕ್ಷಸರಿಗೆ ದೇವತೆಗಳಿಗೆ ಯಾರಿಗೂ ಸಾಧ್ಯ ಇಲ್ಲ. ಹಾಗಾಗಿ ಆತನೇ ಬಂದು ಬಿಡಿಸ್ಕೊಂಡು ಹೋಗಲಿ. ಸಲಕ್ಷ್ಮಣಂ ರಾಘವ ಮಾಜಿ ಮರ್ದನಂ ದಿಶಾಗಜಂ ಮತ್ತಮಿವ ವ್ಯವಸ್ಥಿತಂ ಸಹೇತಕೋ ವಾನರ ಮುಖ್ಯ ಸಂಯುಗೆ ಯುಗಾಂತ ಸೂರ್ಯ ಪ್ರತಿಮಂ ಚರಾಸ್ತಿಶಂ ಸಮಯ ಹರಿಶ್ರೇಷ್ಠ ಸಲಕ್ಷ್ಮಣಂ ಪತಿಂ ಸಯೂತಪಂ ಕ್ಷಿಪ್ರಮಿಹೋಪಪಾದಯ ಚಿರಾಯ ರಾಮಂ ಪ್ರತಿಶೋಕಕರ್ಷಿತಾಂ ಕುರುಷ್ವಮಾಂ ವಾನರ ಮುಖ್ಯ ಹರ್ಷಿತಾಂ. ಹಾಗಾಗಿ ನೀನು ಹೋಗು, ರಾಮಲಕ್ಷ್ಮಣರನ್ನ ಮನವೊಲಿಸಿ ಇಲ್ಲಿ ಕರ್ಕೊಂಡು ಬಾ, ಅವರನ್ನು ಬಿಡಿಸ್ಕೊಂಡು ಹೋಗಲಿ. ಹೀಗೆ ಸೀತೆ ಹೇಳಿದ್ದು ಅನ್ನುವಲ್ಲಿಗೆ ಆರ್ಷೆ ಶ್ರೀರಾಮಾಯಣೇ ವಾಲ್ಮೀಕಿಯೇ ಶ್ರೀಮತ್ ಸುಂದರಕಾಂಡೆ 37 ಸರ್ಗ 37ನೇ ಸರ್ಗ ಸಮಾಪ್ತ ಆಗಿದೆ.